ನಮಸ್ಕಾರ. ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಟಾಕ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ಒಬ್ಬರು ವಿಶಿಷ್ಟವಾದ ಅತಿಥಿ ಇದ್ದಾರೆ, ಪ್ರಕಾಶ್ ಹೆಬ್ಬಾರ್ ಅವರು. ಇವರು ಭಾರತ ಪಾರಂಪರಿಕ ದರ್ಶನ ಅಂತ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಅದರ ಮೂಲಕ ಇಡೀ ಭಾರತದಲ್ಲಿರುವ ದೇವಸ್ಥಾನಗಳು, ಸ್ಪೆಷಲಿ ವಿಶಿಷ್ಟವಾದ ದೇವಸ್ಥಾನಗಳು ಅಂತ ಹೇಳ್ತೀವಲ್ಲ, ಆ ಥರದ ಎಲ್ಲ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಅಥವಾ ಈ ಕಡೆ ದ್ವಾರಕೆಯಿಂದ ಹಿಡಿದು ಮೇಘಾಲಯದವರೆಗೆ ಇರುವ ಭಾರತೀಯ ಹಿಂದೂ ದೇವಸ್ಥಾನಗಳ ದರ್ಶನಕ್ಕೆ ಫ್ಯಾಮಿಲಿಗಳನ್ನು, ಅಂದರೆ ಈ ಒಂದು ಏಜ್ ದಾಟಿರೋರನ್ನು, ವೃದ್ಧರನ್ನು ಎಲ್ಲರನ್ನೂ ಕರ್ಕೊಂಡು ಹೋಗಿ ಅದ್ಭುತವಾದ ಅನುಭವ ಇರೋರು. ಸುಮಾರು 22 ವರ್ಷಗಳ ಹಿಂದೆ ನಾನು ಇವ್ರ ಜೊತೆ ಅಮರನಾಥ ಯಾತ್ರೆಗೆ ಹೋಗಿ ನನ್ನನ್ನು ಕರ್ಕೊಂಡು ಹೋಗಿದ್ದರು. ಅವ್ರಿಗೆ ಇವತ್ತು ಸ್ವಾಗತ ಕೊಡ್ತೀನಿ. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ಕಾರ. ಇದು ಏನಂತ ಹೇಳಿದ್ರೆ 51 ಶಕ್ತಿಪೀಠಗಳು ಹಾಗೂ 12 ಜ್ಯೋತಿರ್ಲಿಂಗಗಳು ಮತ್ತು 108 ವಿಷ್ಣುವಿನ ದಿವ್ಯ ದೇಶಗಳು. ಇದರಲ್ಲಿ 106 ನಾವು ಸಜೀವವಾಗಿ ನೋಡ್ತೀವಿ. 2 ಪರಮಪದ ವೈಕುಂಠ ಏನಿದೆಯೋ ಅದನ್ನು ದೇಹ ಬಿಟ್ಟ ನಂತರ ನೋಡ್ತೀವಿ. ಇದಿಷ್ಟು ಕಾರ್ಯಕ್ರಮಗಳನ್ನು ಭಾರತ ಪರಂಪರಾ ದರ್ಶನದ ಮೂಲಕ ನಾನು ಇಷ್ಟು ವರ್ಷಗಳಿಂದ ಇದನ್ನು ತೋರಿಸ್ಕೊಳ್ತಾ ಬಂದಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಈ ಮುಖ್ಯವಾಗಿರ್ತಕ್ಕಂಥ ನಮ್ಮ ನೆಲ ಜಲದ ಬಗ್ಗೆ ಅರಿವು ಮೂಡಬೇಕು ಅಂತ ಹೇಳಿದ್ರೆ ನಾವು ಮುಖ್ಯವಾಗಿ ದೇವಸ್ಥಾನಗಳನ್ನು ಒಂದು ಅವಲಂಬನೆ ನೋಡಬೇಕು. ಯಾಕೆ ಅಂತ ಹೇಳಿದ್ರೆ, ನಮ್ಮ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮದಲ್ಲಿ ಮೊದಲಿಗೆ ಶಂಕರಾಚಾರ್ಯರು ಹೇಗೆ 4 ದಿಕ್ಕುಗಳಲ್ಲೂ ಕೂಡ ಹೋಗಿ 4 ಮಠಗಳನ್ನು ಸ್ಥಾಪನೆ ಮಾಡಿದ್ರು, ಒಳ್ಳೆಯ ರೀತಿಯಲ್ಲಿ 4 ಚಾರ್ಧಾಮ್ ಅಂತ ಶುರು ಮಾಡಿದ್ರು. ಹಾಗೆ ಎಲ್ಲವನ್ನು ಒಗ್ಗೂಡಿಸ್ತಕ್ಕಂಥ ಒಂದು ಪರಂಪರೆಯನ್ನು ಅವ್ರು ಶುರು ಮಾಡಿದ್ರು. ಅದನ್ನು ಜನಗಳಿಗೆ ತಲುಪಿಸೋದೇ ನನ್ನ ಉದ್ದೇಶ. ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಸರ್. ನಮಸ್ಕಾರ ಸರ್. ನಮಸ್ಕಾರ. ಪ್ರಕಾಶ್ ಹೆಬ್ಬಾರ್ ಅವರೇ, ಈಗ ನೀವು ನಿಮ್ಮ ಈ ಫೀಲ್ಡಿಗೆ ಹೇಗೆ ಬಂದ್ರಿ? ಒಂದು ಸಣ್ಣ ಇಂಟ್ರೊಡಕ್ಷನ್. ನಿಮ್ಮ ಬಾಲ್ಯ ಹೇಗಿತ್ತು, ಅಂದರೆ ಈ ಪ್ರವಾಸದ ಜೊತೆಗೆ ನಿಮ್ಮ ತಳುಕು ಹೇಗೆ ಬಿತ್ತು ಅನ್ನೋದ್ರ ಬಗ್ಗೆ ಸಣ್ಣದಾಗಿ ಒಂದು ಹೇಳಿ. ನಾನು ಕೂಡ ಓದಿನಲ್ಲೇ ಸ್ವಲ್ಪ ಓದೋ ವಿಚಾರದಲ್ಲಿ ಜಾಸ್ತಿ ಓದ್ತಾ ಇದ್ದೆ. ಅಂದರೆ ಕಥಾ ಪುಸ್ತಕಗಳನ್ನು ನೀವು ಹೇಳ್ತಾ ಇರೋದು, ಅದರಲ್ಲಿ ಪ್ರವಾಸ ಹಾಗೂ ನಮ್ಮ ದೇಶದ ಬಗ್ಗೆ ಪರಿಚಯ ಇತ್ತು ಅಂತ ಹೇಳಿದ್ರೆ ಅದನ್ನು ಅತ್ಯಂತ ಆಸಕ್ತಿಯಿಂದ ಓದಿಕೊಂಡು ಹೋಗ್ತಾ ಇದ್ದೆ ನಾನು. ಅದು ನನಗೆ ತುಂಬ ಖುಷಿ ಕೊಡ್ತಾ ಇತ್ತು. ಅದೇ ನನಗೆ ಮೂಲ ಪ್ರೇರಣೆ ಅಂತ ಹೇಳ್ತೀನಿ. ಎರಡನೇದಾಗಿ, ಈ ಏನು ಕಾರ್ಯಕ್ರಮಗಳನ್ನು ನಾವು ನಡೆಸ್ತೀವೋ ಅದರಲ್ಲಿ ಮೊದಲಿಗೆ ಸ್ಥಾನ ಉದರಾಭರಣ, ಉದರಕ್ಕೆ ಬೇಕಾಗಿರ್ತಕ್ಕಂಥ ನಮ್ಮದೇ ಆಗಿರ್ತಕ್ಕಂಥ ಒಂದು ಊಟಗಳು ಸಿಗಬೇಕು ಜನಗಳಿಗೆ, ಅದು ಮೊದಲನೇದಾಗಿ. ಆನಂತರದಲ್ಲಿ ದೇವದರ್ಶನ. ನಾನು ಮೊದಲಿಗೆ ಅಂದರೆ ಚಿಕ್ಕ ವಯಸ್ಸಿನಿಂದನೂ ನಾನು ಕೇಟ್ರಿಂಗ್ ಕೆಲಸ ಕೂಡ ಮಾಡ್ತಾಯಿದ್ದೆ. ಅಲ್ಲ, ಅದಕ್ಕಿಂತ ಮುಂಚೆ ವಿದ್ಯಾಭ್ಯಾಸಗಳನ್ನು ನಾನು ಬೆಂಗಳೂರಿನಲ್ಲೇ ವಿದ್ಯಾಭ್ಯಾಸ ಮಾಡಿದ್ದು. ಆಚಾರ್ಯ ಪಾಠಶಾಲಾ ಎನ್ನಾರ್ಕಲ್ನಾಗಿರ್ತಕ್ಕಂಥ ಆಚಾರ್ಯ ಪಾಠಶಾಲೆಯಲ್ಲಿ ಪದವಿವರೆಗೂ ಬಂದೆ. ಆನಂತರ ದಿನಗಳಲ್ಲಿ ಮತ್ತೆ ಹೊಟ್ಟೆಪಾಡಿಗೋಸ್ಕರ ಈ ಏನು ಕೇಟ್ರಿಂಗ್ ಇದೆಯೋ ಅದನ್ನು ಮಾಡಿದೆ. ಆನಂತರದಲ್ಲಿ ಈ ಪ್ರವಾಸ ಅನ್ನೋದಕ್ಕಿಂತ ನನಗೆ ಈ ಯಾತ್ರಾ ಅನ್ನತಕ್ಕಂಥ ಶಬ್ದ ನನಗೆ ತುಂಬ ಖುಷಿ ಕೊಡುತ್ತೆ. ನಾನು ಯಾತ್ರೆ ಮಾಡಿಸ್ತೀನಿ ಅಂದ್ಕೊಂಡು ಹೃದಯಪೂರ್ವಕವಾಗಿ ಹೇಳ್ತೀನಿ. ನಾನು ಪ್ರತಿ ಕ್ಷೇತ್ರವನ್ನು ಹೋದಾಗ 2 ಸರ್ತಿ ಯಾವುದೇ ಮ್ಯಾನೇಜರ್ ಆದವನು ದೇವಸ್ಥಾನ ನೋಡಿದ ನಂತರ 3ನೇ ಬಾರಿಗೆ ಒಳಗಡೆ ಹೋಗೋದಿಲ್ಲ. ಆದರೆ ನಾನು ಇಷ್ಟು ವರ್ಷಗಳಿಂದ ಆ ಕಾಶಿ ವಿಶ್ವನಾಥ ಇರ್ಬೋದು, ಗಯೆಯ ವಿಷ್ಣುಪಾದ ಇರ್ಬೋದು, ಕಾಮಾಖ್ಯ ದೇವರಿರ್ಬೋದು, ಹಾಗೂ ದ್ವಾರಕೆ ಇರ್ಬೋದು, ಪುರಿ ಜಗನ್ನಾಥ ಇರ್ಬೋದು, ದಕ್ಷಿಣದಲ್ಲಿರತಕ್ಕಂಥ ಶ್ರೀರಂಗಮನ ದೇವಸ್ಥಾನ ಇರ್ಬೋದು, ಅದೆಲ್ಲವನ್ನು ಕೂಡ ನಾನು ಮತ್ತೆ ಒಳಗಡೆ ಹೋಗಿ ನೋಡ್ಕೊಂಬರ್ತೀನಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಮಗೆ ಒಂದು ಒಲವು ತನ್ನಿಂದ ತಾನೇ ಒಡಮೂಡಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಸರ್. ಖಂಡಿತ ನೀವೊಂಥರ ಪುಣ್ಯವಂತರು. ಯಾಕೆಂದರೆ ಪ್ರತಿಯೊಬ್ಬರು ಹೋಗಿ ನೋಡಿದಾಗಲೂ ಅದರ ಒಂದಷ್ಟು ಯಶ ನಿಮಗೆ ಸಿಗ್ತಾ ಇರುತ್ತೆ, ಅದರದ್ದು ಆಶೀರ್ವಾದ ದೇವರು. ಯಾಕೆಂದರೆ ನೀವು ಅವ್ರನ್ನ ಕರ್ಕೊಂಡು ಹೋಗಿರ್ತೀರಲ್ಲ. ಈ ಮಾತನ್ನು ನನಗೆ ನಾನು ಅಮರನಾಥ ಯಾತ್ರೆಗೆ ಹೊರಟಾಗ, ಅಂದರೆ ನಿಮ್ಮ ಜೊತೆ ಬಂದಾಗಲ್ಲ, ಇನ್ನೊಂದು ಸತಿ ಅದಕ್ಕೂ ಮುಂಚೆ ಹೋಗಿದ್ದಾಗ ಈ ವೈಷ್ಣೋದೇವಿಗೆ ಹೋಗ್ತಾಯಿದ್ವಿ. ನಮ್ಮ ಜೊತೆ ಒಬ್ಬರು ಬಂದಿದ್ದರು. ಅವರು ತುಂಬ ಏಜ್ ಆಗಿತ್ತು, ಲೇಡಿ ಅಮ್ಮ. ಸರಿ, ಅವ್ರನ್ನ ಕರ್ಕೊಂಡು ಹೊರಟೆ. ಆಗ್ಬಿಡತ್ತಮ್ಮ ಬನ್ನಿ 4 ಹೆಜ್ಜೆ. ಆದರೆ ಇವಾಗಾದ್ರೆ ರಸ್ತೆ ಒಂದು ಸ್ವಲ್ಪ ಹತ್ಕೊಂಡು ಹೋಗಾಗಿದೆ, ಆಗ ಮುಂಚೆ ಅಷ್ಟು ಇರಲಿಲ್ವಲ್ಲ.
ಬನ್ನಿ ಇಷ್ಟೇ ದೂರಮ್ಮ ಬಂದುಬಿಡ್ತೀರಾ ಬನ್ನಿ ಬನ್ನಿ. ಅದು ಏನು ಗೊತ್ತಾ, ಸಂಜೆ 8 ಗಂಟೆಗೂ ಶುರು ಮಾಡಿದ್ದು, ಅದು ರಾತ್ರಿ ಹತ್ತದು. ಅವಾಗೆಲ್ಲ ಬಿಸಿಲಿರುತ್ತಲ್ಲ, ಅದಕ್ಕೆ ರಾತ್ರಿ ಇನ್ನೂ ಮೇಲ್ಗಡೆ ಶೇಡು ಹಾಕಿರಲಿಲ್ಲ. ಕರೆಕ್ಟ್. ಬನ್ನಿ ಅಮ್ಮ, ಇನ್ನೊಂದು ಸ್ವಲ್ಪ ದೂರ, ಇನ್ನೊಂದು ಸ್ವಲ್ಪ ದೂರ ಬನ್ನಿ ಅಂತ ಏನೇನೋ ಪುಸ್ಲಾಯಿಸಿ, ಇನ್ನು ಬನ್ನಿ ಕೂತ್ಕೊಳ್ಳಿ, ಅರ್ಧ ಗಂಟೆ ಕೂತ್ಕೊಳ್ಳಿ, ಇನ್ನು 5 ನಿಮಿಷದಲ್ಲಿ ರೀಚ್ ಆಗಿಬಿಡ್ತೀವಿ ಅಂತ. ಏನೋ ನಾನು ಫಸ್ಟ್ ಟೈಮ್ ಹೋಗಿದ್ದು ಅನ್ಸುತ್ತೆ, ಕರ್ಕೊಂಡು ಹತ್ತಿಸ್ಬಿಟ್ಟೆ. ದೇವ್ರ ದರ್ಶನ ಮಾಡ್ಕೊಂಡ್ವಿ, ಬಂದ ಮೇಲೆ ಬೈದರು ಚೆನ್ನಾಗಿ. ನನ್ನ ವಯಸ್ಸಾಗಿರೋಳನ್ನ ಅಷ್ಟೆಲ್ಲ ಹತ್ತಿಸ್ದೆ ನೀನು, ಅದರೊಂದು ಒಳ್ಳೆ ಕೆಲಸ ಮಾಡಿದೆಯಪ್ಪ. ಅದು ಮಾತು. ಅವು ನನಗೆ ಆ ದೇವ್ರ ಆಶೀರ್ವಾದ ಏನು ಮಾಡಿದಾನೆ ಅದರಲ್ಲಿ ಅರ್ಧ ಭಾಗ ನಿನಗೆ ಕೊಟ್ಬಿಡ್ತಾನಪ್ಪ. ಖಂಡಿತ ಹೇಳಿರ್ತಾನೆ. ನನ್ನ ಜೀವನದಲ್ಲಿ ಇಷ್ಟು ಹತ್ತುತ್ತಿರಲಿಲ್ಲ, ನಾನು ಹತ್ತಿಸ್ಬಿಟ್ಟೆ ನೀನು ಅಂತ. ಹಾಗೆ ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ, ದೇವರ ದರ್ಶನ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಕರ್ಕೊಂಡು ಹೋಗಿರ್ತೀರ ನೀವು, ಹಾಗಾಗಿ ಅವ್ರಿಗೆ ದೇವರು ಮಾಡಿದ ಆಶೀರ್ವಾದದಲ್ಲಿ ಒಂದಷ್ಟು ಭಾಗ ನಿಮಗೂ ಸೇರಿರುತ್ತೆ. ಹಾಗಾಗಿ ಅತಿ ಪುಣ್ಯವಂತರು ನೀವು ಅಂತ. ಹೌದು, ನೀವು ಹೇಳಿದ ನಿಜಾನೇ ಅನ್ಬೋದು. ಯಾಕೆ ಅಂತ ಹೇಳಿದ್ರೆ, ನಾವು ಪ್ರತಿ ಸರ್ತಿನೂ ಕೂಡ ನನ್ನ ಭಾರತ ಪರಂಪರಾ ದರ್ಶನ ಏನು ನಮ್ಮ ಕಂಪನಿ ಇದೆಯೋ ಅದರಿಂದ ಕರ್ಕೊಂಡೋದವಾಗ ಖುದ್ದಾಗಿ ನಾನೇ ಹೋಗ್ತೀನಿ. 1 ತಿಂಗಳಲ್ಲಿ 4 ಕಾರ್ಯಕ್ರಮಗಳನ್ನು ನಾನು ನಡೆಸೋದಿಲ್ಲ. ಒಂದೇ ಕಾರ್ಯಕ್ರಮ ನೋಡ್ತೀನಿ, ನಾನೇ ಅದರಲ್ಲಿ ಮ್ಯಾನೇಜರಾಗಿ ಹೋಗ್ತೀನಿ. ಪ್ರತಿ ಕ್ಷೇತ್ರದ ವಿವರಣೆಯನ್ನು, ಕಥೆಯನ್ನು ಸಾಧ್ಯಂತವಾಗಿ ವಿವರಿಸಿ ಹೇಳ್ತೀನಿ. ಅವ್ರ ಜೊತೆಯಲ್ಲಿ ಕರ್ಕೊಂಡೋಗಿ ಅವ್ರಿಗೆ ದರ್ಶನ ಮಾಡಿಸಿಸಿದಾಗ ಆ ನಂತರದಲ್ಲಿ ಕಡೇ ದಿನ ಎಷ್ಟೋ ಜನ ಆನಂದ ಬಾಷ್ಪ ಸುರಿಸಿದ್ದಿದೆ. ಇದು ಕೇವಲ ನಿಮಗೆ ಒಂದು ಯಾವುದೋ ಒಂದು ಉದ್ದೇಶಪೂರ್ವಕವಾಗಿ ಮಾಡ್ತಿರ್ತಕ್ಕಂಥ ಮಾತಲ್ಲ, ಅವರಿಂದ ಏನು ಹೃದಯಪೂರ್ವಕವಾಗಿ ಬಂದಿದೆಯೋ ಅದನ್ನು ನಾನು ಹೇಳ್ತಾ ಇದ್ದೀನಿ. ನಿಮಗೆ ಏನು ಅನ್ನಿಸ್ತೋ ಅದು ಪ್ರತಿ ಸರ್ತಿ ನನಗೆ ಅನ್ನಿಸ್ತಾ ಇರುತ್ತೆ. ಅಲ್ಲ, ನಾನೇ ನಿಮ್ಮ ಜೊತೆ ಬಂದಾಗಲೂ ನಾನು ಅದೆಷ್ಟು ಥ್ಯಾಂಕ್ಸ್ ಖಂಡಿತ ಸರ್. ಯಾವತ್ತೋ ಒಂದಿನ ಏನೋ ಒಂದು ಸಣ್ಣ ಘಟನೆ ಆಗಿರುತ್ತೆ, ಅದ್ರ ಮೇಲೆ ಒಂದು ಸಣ್ಣ ಕೋಪ ಬಂದಿರುತ್ತೆ. ಇಡ್ಲಿಗೆ ಅವರು ನಾನು 4 ಸತಿ ಚಟ್ನಿ ಕೇಳಿದ್ರು ಕೊಡಲಿಲ್ಲ, ಇನ್ನು ಮೇಲೆ ನಾನು ಈ ಪ್ರಕಾಶ್ ಹೆಬ್ಬಾರೋರ ಜೊತೆ ಬರೋದೇ ಇಲ್ಲ ಅಂತ ಒಂದು ಆ ಕ್ಷಣದಲ್ಲಿ ಒಂದು ಸತಿ ಅನಿಸಿರುತ್ತೆ. ಆದರೆ ಹೊರಟಾಗ ಕಡೆಯಲ್ಲಿ ಇಲ್ಲ, ನೆಕ್ಸ್ಟ್ ಟೈಮ್ ಬರ್ತೀವಿ, ಅದು ಮಾಮೂಲಿ. ಅದು ಯಾರೇ ಆಗಲಿ ಒಂದು ಸತಿ ಹೋಗಿ ಬಂದ ಮೇಲೆ ಸ್ಪೆಷಲಿ ನಿಮ್ಮ ಜೊತೆ ಹೋಗಿ ಬಂದವರು ಇನ್ನೊಂದು ಸತಿ ಬರಬೇಕು ಅನ್ನೋ ಒಂದು ಆಸೆ ಇದ್ದೇ ಇರುತ್ತೆ. ಸ್ಪೆಷಲಿ ನಿಮ್ಮದು ಇನ್ನೂ ಒಂದು ಅಡಿಷನಲ್ ಏನು ಅಂದರೆ, ಸುಮಾರು ಜನ ಇನ್ನೂ ಹೇಳಬೇಕು ಅಂದರೆ ಈ ಸ್ಟಾರ್ಟಪ್ ಅನ್ನೋ ಒಂದು ಪದ ಬಂದಿರೋದೆಯಲ್ಲ, ಹಾಗಾಗಿ ರಸ್ತೆಗೊಬ್ಬರು ಟ್ರಾವೆಲ್ ಏಜೆಂಟ್ಗಳಿದ್ದಾರೆ ಈಗ. ಹೌದು ಸರ್. ಆಗ ಮಾಡಲಿ ಸಂತೋಷನೇ. ಆದರೆ ಎಕ್ಸ್ಪೀರಿಯೆನ್ಸ್ ಇಲ್ದಲೇ ಮಾಡ್ತಾರಲ್ಲ. ನೀನು ಮಾಡ್ತಿದ್ಯಾ? ಹೌದೌದು, ಚಾರ್ಧಾಮ್ ಯಾತ್ರೆ ಎಲ್ಲ ಫಿಕ್ಸ್ ಮಾಡ್ತೀನಿ. ಓಕೆ, ನೀನು ಹೋಗ್ತೀಯಾ? ಇಲ್ಲ ನಾನು ಇಲ್ಲಿಂದ ಅಲ್ಲಿ ಕಳಿಸ್ಕೊಡ್ತೀನಿ, ಅಲ್ಲಿ ನಮ್ಮವ್ರು ಇದ್ದಾರೆ ಏಜೆಂಟ್ಗಳು ಅಂತಾರೆ. ಆ ಏಜೆಂಟ್ ಯಾರು ಅಂದರೆ ಅಲ್ಲಿ ಲೋಕಲಿಟಿ ಯಾರೋ ಇರ್ತಾರೆ, ಇವ್ರ ಜವಾಬ್ದಾರಿ ತಗೊಳ್ಳಲ್ಲ, ಬರೀ ಬುಕ್ಕಿಂಗ್ ಮಾಡಿಕೊಡೋದು, ಬುಕ್ಕಿಂಗ್ ಏಜೆಂಟ್ ಥರ ಅದು. ನೀವಾದರೆ ನೀವೇ ಸ್ವತಃ ಹೋಗ್ತೀರಾ, ಖಂಡಿತ. ಅವರು ಅದು ಮಾಡಲ್ಲ. ಆಮೇಲೆ ಯಾವಾಗಿಂದ ಮಾಡ್ತೀರಾ ಅಂದರೆ, ಈಗ 1 ವರ್ಷ ಆಯಿತು ಶುರು ಮಾಡಿ. ಹೌದಾ, ಎಷ್ಟು ವರ್ಷ ಮುಂಚೆ ನೀವು ಹೋಗಿದ್ದೀರಾ ಅಂದರೆ, ನಾನು ಹೋದ ವರ್ಷ ಹೋಗಿ ಬಂದೆ, ಈ ವರ್ಷ ಆಗಲೇ ಒಂದು ಸಂಸ್ಥೆ ಶುರು ನಡೆಸ್ಕೊಂಡು ಹೋಗೋದು ಅಂತ ಒಂದು ಮಾಡಲಿ, ಸಂತೋಷ. ಆದರೆ ಅದ್ರ ಹಿಂದೆ ಒಂದಿಷ್ಟು ಎಕ್ಸ್ಪೀರಿಯೆನ್ಸ್ ಅನ್ನೋದು ಇರಬೇಕು. ಅನುಭವ ಇಲ್ದಲೇ ಯಾರ್ದೋ ಮೇಲೆ ಡಿಪೆಂಡ್ ಆಗೋದು, ಅವನೇನೋ ಕೈ ಕೊಟ್ಟರೆ ಏನು ಮಾಡೋದು ಅಲ್ವಾ? ಆ ಥರ ನೀವು ಎಷ್ಟು ವರ್ಷ ಆಯಿತು? 24 ವರ್ಷ ಆಯಿತು ಅನ್ಸತ್ತೆ, ನನಗೆ ಗೊತ್ತಿಲ್ಲ. 22 ವರ್ಷ. ನೀವು ಬಂದೆ 20 ವರ್ಷ ಆಯಿತು ನನ್ನ ಜೊತೆಲಿ ಅಮರನಾಥಕ್ಕೆ ಬಂದು. ಆನಂತರದಲ್ಲಿ ನಿರಂತರವಾಗಿ ನೀವು ನಡಿಗೆ ಶೂರ ಆಗಿಬಿಟ್ಟಿದ್ದೀರಾ. ಅಲ್ಲ, ನಂದು ಮುಂಚಿಂದಲೂ ಹೋಗ್ತಾ ಇದ್ದೀರಾ. ಹೇಗೆ ಪ್ರವಾಸಿ ಪ್ರಪಂಚವನ್ನು ಏನಿದೆಯೋ ಆ ಪ್ರಪಂಚಕ್ಕೆ ಒಂದು ಸುತ್ತು ಆಗಲೇ ಹಾಕ್ಬಿಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. 2ನೇ ಸುತ್ತಿಗೆ ಆಣಿಯಾಗಿದ್ದೀರಾ ನಮ್ಮನ್ನೆಲ್ಲ ಸಂದರ್ಶನ ಮಾಡೋದ್ರ ಮೂಲಕ. ಹೌದು, ನಿಜಕ್ಕೂ ಇಷ್ಟು ವರ್ಷಗಳಾಗಿದೆ. ನಾವು ಕೂಡ ಯಾವುದೇ ಒಂದು ಕಾರ್ಯಕ್ರಮ ಆದರೂ ಅಷ್ಟೇ, ನೀನು ಒಳ ಹೊಕ್ಕದೆ ನಿನಗೆ ಯಾವುದು ದಕ್ಕೋದಿಲ್ಲ. ಖಂಡಿತ. ಅದು ಯಾವುದೇ ವಿಷಯ ಇರ್ಬೋದು. ನಾವು ಇವಾಗ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅಂಜುತ್ತೀವಿ ನಾವು. ಇಷ್ಟು ವರ್ಷ ಸರ್ವಿಸ್ ಇದ್ದರೂ ಕಡೆ ಸರ್ವಿಸ್ ಇದೆ ಆಗ್ಬಿಡುತ್ತೆ ಅನ್ನೋದು ನಾವು ಮಾಡ್ಲಿಕ್ಕೆ ಹೋಗೋದೇ ಇಲ್ಲ. ನಾವು ನಮ್ಮ ದುಡ್ಡಲ್ಲೇ ಒಂದು ಸರ್ತಿ ಹೋಗಿ ನೋಡ್ಕೊಂಬಂದು ಆನಂತರದಲ್ಲಿ ನಾವು ಅದನ್ನು ಬೇರೆಯವ್ರನ್ನ ಕರ್ಕೊಂಡು ಹೋಗೋಣ, ಅತ್ಯುತ್ತಮವಾದ ಸೇವೆ ಕೊಡೋಣ. ನಮ್ಮದು ಏನಂತ ಹೇಳಿದ್ರೆ, ನಮ್ಮ ಕ್ಯಾಪ್ಷನ್ ಈ ಥರ: ಆಧ್ಯಾತ್ಮ, ಧಾರ್ಮಿಕ, ರಂಜನೆ. ಭಾರತ ಪರಂಪರಾ ದರ್ಶನದಲ್ಲಿ ನಿಮಗೆ ಆಧ್ಯಾತ್ಮವೂ ಇದೆ, ಯಾಕಂತ ಹೇಳಿದ್ರೆ ಎಲ್ಲ ದರ್ಶನ ಮಾಡಿಸ್ತೀವಿ. ಮತ್ತು ಧಾರ್ಮಿಕತೆ ಉಂಟು, ಅದು 2 ಒಂದಕ್ಕೊಂದು ತಳಕು ಹಾಕ್ಕೊಂಡಿರೋದು. ರಂಜನೆ, ಪ್ರತಿ ಸರ್ತಿಯೂ ಕೂಡ ನಾವು ಏನಾದರೂ ಒಂದು ಕಾರ್ಯಕ್ರಮ ಮಾಡಿಸೋದು. ಮತ್ತು ನಾನೊಬ್ಬ ಭಜನೆಗಾರ, ಈ ಭಜನೆನ ನಾನು ನಿರಂತರವಾಗಿ ಹೇಳ್ಕೊಂಡು ಬರ್ತಾನೆ ಇರ್ತೀನಿ. ಎಲ್ಲ ರೀತಿ ಒಂದು ರಂಜನಾ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಇದರಿಂದ ಹೆಚ್ಚು ಜನ ಖುಷಿಯಾಗಿ ಬರ್ತಾರೆ.
ಮತ್ತು 4 ಜನಕ್ಕೆ ಹೇಳ್ತಾರೆ, ಅವರು 4 ಜನನ ಕಳಿಸ್ಕೊಡ್ತಾ ಇದ್ದಾರೆ. ಹೀಗೆ ಭಾರತ ಪರಂಪರೆಯ ದರ್ಶನ ಅನ್ನೋದು ಸಾಗ್ತಾ ಇದೆ. ಆಮೇಲೆ ನಿಮ್ದು ಇನ್ನೊಂದು ಅಡಿಷನ್ ಇದೆ. ನೀವು ಮುಂಚೆ ಕೇಟ್ರಿಂಗಲ್ಲಿದ್ದವರು, ಹೌದು ಸರ್, ಅಡುಗೆ ಕೆಲಸ ಮಾಡ್ತಾ ಇದ್ದವರು. ಖಂಡಿತಕ್ಕೂ ಅದು ಹೆಮ್ಮೆ ವಿಷಯನೇ. ಆಗಿನ ಕಾಲದಲ್ಲಿ ಒಂದು ಅಡುಗೆ ಕೆಲಸ ಮಾಡ್ಕೊಂಡು ಬಂದಿರೋದ್ರಿಂದ ಯಾಕೆ ಹೆಮ್ಮೆ ಅಂತ ಇವಾಗ ಹೇಳ್ತೀನಿ. ಇವತ್ತಿಗೆ ನಿಮ್ಮ ಜೊತೆ ಯಾರು ಬಂದರೆ ಆ ಹಿಮಾಲಯದ ಚಳಿಯಲ್ಲಿ ಅಮರನಾಥನ ದರ್ಶನವಾಗಲಿ ಅಥವಾ ಬದ್ರಿ ಆಗಲಿ ಕೇದಾರ ಆಗಲಿ, ಆ ಚಳಿಯಲ್ಲಿ ಅಲ್ಲಿ ಸಿಗೋದು ಒಣಕಲ ರೊಟ್ಟಿ, ಆಲೂಗಡ್ಡೆ ಪಲ್ಯ. ಆದರೆ ನಿಮ್ಮ ಜೊತೆ ಬಂದರೆ ಇಡ್ಲಿ, ಚಿತ್ರಾನ್ನ, ರಾಗಿ ಮುದ್ದೆ ಎಲ್ಲವೂ ಸಿಗತ್ತೆ. ಅಂದರೆ ನಮ್ಮ ದಕ್ಷಿಣ ಭಾರತದ ಆಹಾರ ಸಿಗತ್ತೆ ನಮಗೆ. ನಮ್ಮ ಹೊಟ್ಟೆ ಚೆನ್ನಾಗಿದ್ದರೆ ನಮ್ಮ ಟ್ರಾವೆಲಿಂಗ್ ಚೆನ್ನಾಗುತ್ತೆ. ಹೌದು, ನಿಮ್ಮನ್ನು ನೋಡಲಿಕ್ಕೆ ಉತ್ಸಾಹ ಬೇಕು. ಶರೀರ ಚೆನ್ನಾಗಿದ್ರೆ ತಾನೇ ದೇವ್ರನ್ನ ನೋಡಲಿಕ್ಕೆ ನಮಗೆ ಮನಸ್ಸು ಬರೋದು. ನಮ್ಮಲ್ಲಿ ಏನಾಗುತ್ತೆ, ನಾನು ಇವಾಗ ನಮ್ಮ ಟ್ರಕ್ಕಿಂಗ್ ಇದೆಯಲ್ಲ, ನಮ್ಮ ಟ್ರಕ್ಕಿಂಗಲ್ಲಿ ಹೋದಾಗ ನಮಗೆ ಈ ಥರ ಸೌತ್ ಇಂಡಿಯನ್ ಸಿಗಲ್ಲ. ಮತ್ತು ಸೌತ್ ಇಂಡಿಯನ್ ಮಾಡಬೇಕು ಅಂದರೆ ಅದಕ್ಕೆ ಒಂದು 20 ಜನ ಥರ ಪ್ಯಾಕೇಜ್ ಇದ್ದರೆ ಏನೋ ಒಂದು ಪ್ಲ್ಯಾನ್ ಮಾಡ್ಬೋದು. ನಾನು ಒಬ್ಬನೇ ಹೋಗ್ಬಿಟ್ಟು ನನಗಲ್ಲಿ ನೀವೆಲ್ಲ ರೊಟ್ಟಿ ತಿಂತೀರ, ನನಗೆ 2 ಇಡ್ಲಿ ಬೇಕು ಅಂತಂದರೆ ಹೇಗೆ ಮಾಡ್ಕೊಳ್ಬೇಕಾಗತ್ತೆ. ಅವನು ಅದಕ್ಕೊಂದು ಪ್ರಿಪ್ರೇಷನ್ನು ಬೇಕಾಗತ್ತೆ. ಹಾಗಾಗಿ ನಾವು ನಾರ್ತ್ ಇಂಡಿಯನ್ ಫುಡ್ಡಲ್ಲೇ ನಾವು ಟ್ರಕ್ಕಿಂಗ್ ಮಾಡೋದು ಮೋಸ್ಟ್ ಆಫ್ ದ ಟೈಮ್. ನಾರ್ತ್ ಇಂಡಿಯನ್ ಫುಡ್ಡಲ್ಲಿ ಟ್ರಕ್ಕಿಂಗ್ ಮಾಡೋದು 3ನೇ ದಿನ, 4ನೇ ದಿನ, 5ನೇ ದಿನಕ್ಕೆ ತಳ್ಳ ಅಷ್ಟೊತ್ತಿಗೆ ನಮಗೆ ಹೊಟ್ಟೆಯಲ್ಲಿ ಗುಡುಗುಡು, ಅಸಿಡಿಟಿ, ಈ ಥರದ್ದು ಏನೇನೋ ತುಂಬ ಪ್ರಾಬ್ಲಮ್. ಆಹಾರ ಕಂಡ್ರೆ ಬೇಸರ, ಇದು ಬೇಡವೇ ಬೇಡ, ಇದೊಂದು ಸ್ಕಿಪ್ ಮಾಡಿಬಿಟ್ಟು ರಾತ್ರಿಗೆ ನೋಡೋಣ, ಇದೆಲ್ಲ ಶುರುವಾಗತ್ತೆ. ಅದು ಸ್ಪೆಷಲಿ ಟ್ರಾವೆಲಿಂಗ್ ಆದರೂ ಹೆಂಗೋ ಅಡ್ಜಸ್ಟ್ ಮಾಡ್ಕೋಬೋದು. ಗಾಡಿನಲ್ಲಿ ಕೂತಿರ್ತೀವಿ, ಇಲ್ಲ ಇದು ನಡಿಗೆ ಶಕ್ತಿ ಬೇಕೇ ಬೇಕು. ಶಕ್ತಿಗೆ ಆಹಾರ ಬೇಕು, ಆಹಾರ ಸೇರ್ತಿಲ್ಲ. ನನ್ನ ಈ 33 ವರ್ಷದ ಎಕ್ಸ್ಪೀರಿಯೆನ್ಸು ಸರ್. 93ರಿಂದ 2026 ತನಕ 100 ಸತಿ ನಾರ ಹೋಗಿದ್ದೀನಿ. 100 ಸತಿ ಕಣ್ಣಲ್ಲಿ ನೀರು ಹಾಕ್ಕೊಂಡೆ ನಾನು ಊಟ ಮಾಡಿರೋದು. ಅದು ಏನು ಮಾಡೋಕ್ಕಾಗಲ್ಲ ಸರ್ ಅದು. ಆದರೆ ನಿಮ್ಮ ಜೊತೆ ಬಂದಾಗ ಖುಷಿಯಾಗಿ ಖಂಡಿತಕ್ಕೂ ಸರ್. ಒಳ್ಳೆ ಊಟದ ಬಗ್ಗೆ ಮಾತ್ರ ಎಲ್ಲರೂ ಕೂಡ ಸಂತೋಷವಾಗಿ ಹೋಗ್ತಾರೆ. ಮನದುಂಬಿ ನಮ್ಮನ್ನು ಹಾರೈಸ್ತಾರೆ, ಹರಿಸ್ತಾರೆ. ಮತ್ತು ನೀವು ಹೇಳ್ದಾಗೇ ನನಗೆ ಬಂದಿರೋ ಪುಣ್ಯದಲ್ಲಿ ನಿಂಗೆ 50% ತೊಗೊಂಬಿಡಪ್ಪ ಅಂತ ಹೇಳ್ತಾರೆ. ಅದು ಅತ್ಯಂತ ನಮಗೆ ಖುಷಿ ಮಾತು. ಆ ಹಾರೈಕೆ ಏನಿದೆಯೋ ನಮ್ಗೆ ಆಗ್ಲಪ್ಪ, ನಿಮ್ಮ ಇನ್ನೂ ಹೆಚ್ಚು ಸೇವೆ ಮಾಡಲಿಕ್ಕೆ ದೇವ್ರು ನನಗೆ ಶಕ್ತಿ ಕೊಡಲಿ, ಇದೇ ರೀತಿ ಒಳ್ಳೆ ರೀತಿ ಆಹಾರವನ್ನು ನಾವು ಕೊಡುವಂತಾಗಲಿ. ಆ ಆಹಾರ ಕೊಡೋ ವಿಷಯದಲ್ಲಿ ಕೂಡ ನಾವು ಯಾವತ್ತೂ ಹಿಂಗಿಲ್ಲ ಸರ್. ಈ ಥರ ಸಮಷ್ಟಿ ನಿಮಗೂ ಗೊತ್ತಿದೆ, ನೀವು ನೋಡಿದ್ದೀರಾ, ತಮಾಷೆ ಮಾಡ್ತೀರಾ ಅಷ್ಟೇ ವಿನ ನಿಮಗೂ ಕೂಡ ಗೊತ್ತಿದೆ ಇದ್ರ ಬಗ್ಗೆ. ಆ ರೀತಿಯಲ್ಲಿ ನಡ್ಕೊಂಡು ಕಾರ್ಯಕ್ರಮ ನಡೆಸ್ಕೊಳ್ತಾ ಬಂದಿದ್ದೀನಿ ಸರ್ ನಾನು. ಸರ್, ಈಗ ಈ ಸುಮಾರು 22 ವರ್ಷದ ಹಿಂದೆ ನೀವು ಪ್ರಾರಂಭ ಮಾಡಿದ್ದು, ಅಚಾನಕ್ಕಾಗಿ ಪ್ರಾರಂಭ ಮಾಡಿದ್ದು. ನಿಮ್ಮ ಜೊತೆಯವರು ಯಾರ ಜೊತೆನೂ ನೀವು ಸೇರಿ ಕೆಲಸ ಮಾಡ್ತಾಯಿದ್ರಿ, ಅವರು ಸಂಸ್ಥೆನ ಕ್ಲೋಸ್ ಮಾಡಿದ್ರು, ನಿಮಗೆ ನೀವು ಶುರು ಮಾಡಿದ್ರಿ. ಅದು ನನಗೆ ಗೊತ್ತಿರೋ ಕತೆ ಸಾಕೋದು, ಅದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಡ. ಈಗ ನೀವು ಮಾಡಬೇಕಾದ್ರೆ ಕೆಲವು ಸತಿ ಅಚಾತುರ್ಯಗಳಾಗೋಗುತ್ತೆ ಯಾರಿಂದಲೋ. ಆ ಥರದ್ದು ಯಾವ್ದಾರ ಘಟನೆ ಇದೆಯಾ? ಇವಾಗ ನಾನು ಒಂದು ಸತಿ ಅಮರನಾಥಕ್ಕೆ ನಮ್ಮ ಸ್ನೇಹಿತರೊಬ್ಬರು ಸತೀಶ್ ಕರೆ ಅಂತಿದ್ದಾರೆ, ಅವ್ರ ಜೊತೆ ಹೋಗಿದ್ದೆ. ನಮ್ಮ ಜೊತೆ ಬಂದಿದ್ದರಲ್ಲಿ ಇಬ್ಬರು ಅಬ್ಸ್ಕಾಂಡಾಗೋದ್ರು. ಹೌದು, ವಯಸ್ಸಾಗಿರೋ ಅವರು. ನಿಮಗೂ ಗೊತ್ತಾದ ಕತೆ. ನಮಗೆ ಇಬ್ಬರು ವಯಸ್ಸಾಗಿರೋರು ಜೊತೆಗೆ ಬಂದಿದ್ದವ್ರು ಇದ್ದಕ್ಕಿದ್ದಾಗೆ ಇಲ್ಲ, ಅಮರನಾಥದಲ್ಲಿ ವರ್ಷದಲ್ಲಿ ಬರೋರಲ್ಲಿ ಒಂದಷ್ಟು ಜನ ಸಾಯ್ತಾರೆ, ಇವರಿಬ್ಬರು ಎಲ್ಲಿದ್ದಾರೋ ಅಥವಾ ಹೋಗ್ಬಿಟ್ರೋ ಎಲ್ಲ ಟೆನ್ಷನ್ನಲ್ಲಿ. ನಾನು ಇಡೀ ಟೀಮನ್ನು ಕರ್ಕೊಂಡು ನಾನು ದೆಹಲಿಗೆ ಬಂದು ಮತ್ತೆ ಸತೀಶ್ ಕರೆ ಶ್ರೀನಗರಕ್ಕೆ ಹೋಗಿ ಅಲ್ಲಿ ಏರ್ಪೋರ್ಟಲ್ಲಿ ಕೂತ್ಕೊಂಡು ಕಾದು 2 ದಿನ. ಆಮೇಲೆ ಅಲ್ಲಿಂದ ಅವ್ರ ಮಗನೇನೋ ಫೋನ್ ಮಾಡಿಬಿಟ್ಟು ನಮ್ಮಪ್ಪ ಬಂದು 4 ದಿನ ಆಯಿತು ಅಂತ ಹೇಳಿದಾಗ ನಾವು ಎಷ್ಟು ಹಿಂಸೆ ಪಟ್ಟಿದ್ವಿ. ಜೊತೆಗೆ ಬಂದಿದ್ದು 2 ಜೀವಗಳು ನಮ್ಮ ಜೊತೆ ಇಲ್ಲ ವಾಪಸ್ ಬರ್ಬೇಕಾರೆ ಅಂದರೆ. ಬಟ್ ಆ ಯಪ್ಪ ಹೇಳ್ದಲೇ ಕೇಳ್ದಲೇ ವಾಪಸ್ ಹೋಗಿದ್ದು, ಅದೆಲ್ಲ ತುಂಬ ಇರಿಟೇಟಿಂಗ್. ಅದು ಬಿಡಿ. ಆ ಥರದ ಘಟನೆಗಳು ಏನಾರು ಆಗಿದೆಯಾ ನಿಮ್ಮಲ್ಲಿ? ನೆನಪು ಉಳಿಯ ಅಂತ? ಇಲ್ಲ, ಆ ಥರದ ಘಟನೆ ಯಾವುದೂ ನಡೀಲೇ ಇಲ್ಲ, ನಡೀಲು ಭಾರತದ ಇದರಿಂದ. ಆದರೆ ಕೆಲವು ಸರ್ತಿ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬ ಆರ್ಥೋಡಾಕ್ಸ್ ಅಂತಂದರೆ ಅದಕ್ಕೆ ಮತ್ತೊಂದು ಶಬ್ದ ಅಂತ ಹೇಳಿದ್ರೆ ತೀರಾ ಸಂಪ್ರದಾಯವಾದಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಮಗೆ ಈ ಉಪವಾಸದ ಕಥೆಗಳನ್ನ ತುಂಬ ಮುಂದುವರಿಸ್ಬಿಡ್ತಾರೆ. ಮೊದಲೇ ಪ್ರಯಾಣ,
ನೀವು ಹೇಳಿದಾಗೆ ಬಸ್ ಇರ್ಬೋದು, ಒಂದು ಏಜ್ ಆದಮೇಲೆ ನಿಮಗೆ ಈ ಗಂಡು ಜೀವ ಬೇರೆ, ಹೆಣ್ಣು ಜೀವ ಬೇರೆ. ಮತ್ತು ನಾವು ಏನು ಪ್ರಯಾಣ ಮಾಡ್ತೀವೋ ದಿನನಿತ್ಯದ ಪ್ರಯಾಣದ ಮೊದಲಿನ ಕಾಲದಲ್ಲಿ 17 ದಿನ 22 ದಿನದ ಕಾರ್ಯಕ್ರಮಗಳಿತ್ತು. ಈಗೆಲ್ಲ 6 ದಿನ 7 ದಿನಕ್ಕೆ ಮುಗಿಸ್ತಾ ಇದ್ದಾರೆ. ಆವಾಗ ಅವ್ರು 3 ದಿನ ಉಪವಾಸಗಳು ಮಾಡಿದಾಗ ನಾವು ಡಾಕ್ಟ್ರ್ ಶಾಪ್ ಹೋಗೋದು, ಇವ್ರನ್ನ ಹೊತ್ಕೊಂಡು ಹೋಗೋದು, ಡ್ರಿಪ್ಸ್ ಹಾಕ್ಸೋದು, ಮತ್ತು ಕರ್ಕೊಂಬರೋದು, ಎಷ್ಟೆಲ್ಲ ಓಲೈಸಿ ಪುಸುಲಾಯಿಸಿ ಅವ್ರಿಗೆ ಊಟ ಮಾಡೋ ರೀತಿಯಲ್ಲಿ ಮಾಡಬೇಕಾಗ್ತಿರುತ್ತೆ. ಇಲ್ಲ ನಾವು ಉಪವಾಸ ಮಾಡ್ತೀವಿ. ಈ ಥರದ ಘಟನೆಗಳು ತುಂಬ ನಡೆದಿದೆ. ಅಂದರೆ ತೀರಾ ಅವ್ರೇನಾಗ್ತಿದ್ದು ಅಂತ ಹೇಳಿದ್ರೆ ಹೇಳಲಿಕ್ಕೂ ಶಕ್ತಿ ಇಲ್ಲದೆ ಇರೋ ರೀತಿಯಲ್ಲಿ ಆಗೋಗ್ತಿದ್ರು. ಅಂಥ ಘಟನೆಗಳಿದೆ. ಮತ್ತು ಕಳೆದೋಗಿರೋರು ಇದ್ದಾರೆ. ಕಳೆದೋಗಿರೋರು ನೀವು ಹೇಳಿದಾಗೆ ಆದರೆ ಕಾಶಿನಲ್ಲಿ ಕಳೆದೋಗೋದು, ಮತ್ತೆ ಸಿಗ್ತಾರೆ. ನಾವು ನೀವು ಹೇಳ್ದಂಗೆ ಕಣ್ಣಿಗೆ ಎಣ್ಣೆ ಹಾಕೊಂಡು ಹುಡುಕ್ತೀವಿ, ತೀರಾ ಎಲ್ಲ ಕಡೆ ಹುಡುಕಾಡ್ಬಿಡ್ತೀವಿ. ಒಂದು ಏನಂತ ಹೇಳಿದ್ರೆ ಯಾವ ಜಾಗದಲ್ಲಿ ಇವ್ರು ಸಿಕ್ಬೋದು ನಮಗೆ ಅನ್ನೋದು ಒಂದು ಅಂದಾಜಿನೆಲ್ಲ ನಾವು ಹುಡುಕ್ತೀವಿ. ಒಂದು ಸತಿ ಏನಾಯಿತು ಅಂತ ಹೇಳಿದ್ರೆ ಒಂದು ಸ್ವಾರಸ್ಯಕರ ಘಟನೆ ಅಂತ ಹೇಳ್ಬೋದು. ಆವತ್ತಿನ ದಿನ ಮೊಬೈಲ್ಗಳಿಲ್ಲ, ತುಂಬ ಹಿಂದೆ ಇದು. ಕಲ್ಕತ್ತಾದಲ್ಲಿ ನಾವು ಮಾರ್ಕೆಟಿಗೆ ಬಿಟ್ಟಿದ್ದೀವಿ. ದೊಡ್ಡ ಮಾರ್ಕೆಟು, ಕಲ್ಕತ್ತಾ ಅತ್ಯದ್ಭುತವಾದ ಜನಸಂಖ್ಯೆನ ಹೊಂದಿರತಕ್ಕಂಥ ಸಿಟಿ ಅದು, ನ್ಯೂ ಮಾರ್ಕೆಟ್ ಅಂಥೇಳಿ. ಆ ನ್ಯೂ ಮಾರ್ಕೆಟ್ ಹತ್ರನೇ ಏನೋ ಈ ರೋಡು ಶುರು ಆಗೋದು, ದೊಡ್ಡ ರೋಡು. ಆ ರೋಡಲ್ಲಿ ಒಂದು ಬ್ಯಾಂಕ್ ಇದೆ. ಆ ಬ್ಯಾಂಕಿನ ಅಡ್ರೆಸ್ ಹೇಳಿದ್ದೀವಿ. ಎಲ್ಲರೂ ಕೂಡ ಈ ಬ್ಯಾಂಕ್ ಹತ್ರ ಬರಬೇಕು, ಎದುರುಗಡೆಯಲ್ಲಿ ಬಸ್ ಇದೆ ಅಂತೆಲ್ಲ ಹೇಳಿದ್ದೀವಿ. ಆಯಿತು ಅಂತ ಹೇಳಿಬಿಟ್ಟು ಎಲ್ಲರನ್ನು ಎದುರುಗಡೆಯಲ್ಲಿರ್ತಕ್ಕಂಥ ನ್ಯೂ ಮಾರ್ಕೆಟಿಗೆ ಬಿಟ್ಟಿದ್ದೀವಿ. ದೊಡ್ಡ ಮಾರ್ಕೆಟು, ಏನು ಬೇಕೋ ಅದು ಸಿಗತ್ತೆ, ಕಮ್ಮಿ ಬೆಲೆಯಲ್ಲೂ ಸಿಗತ್ತೆ. ಕಲ್ಕತ್ತಾದಲ್ಲಿ ನಿಮಗೂ ಕೂಡ ಗೊತ್ತಿದೆ, ಬಟ್ಟೆಗಳು ಅದು ಇದು ಎಲ್ಲ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗತ್ತೆ. ಸರಿ ಬಿಟ್ವಿ. ಎಲ್ಲರೂ ಹೋಗ್ತಾ ಇದ್ದಾರೆ. 50 ಜನದ ಗ್ರೂಪ್ ಅದು. 50 ಜನದ ಗ್ರೂಪು, ನಾನೊಬ್ಬನೇ ಇದ್ದಿದ್ದವಾಗ ನೋಡ್ಕೊಳ್ಳಿಕ್ಕೆ. ಮತ್ತು ಸಾಯಂಕಾಲ ಅಂದರೆ ರಾತ್ರಿ 9 ಗಂಟೆ ಅಷ್ಟೊತ್ತಿಗೆ ನಾವು ಅಲ್ಲಿಂದ ಗುರುದೇವ್ ಎಕ್ಸ್ಪ್ರೆಸ್ ಅಂತ ಹೇಳಿಬಿಟ್ಟು ಅಲ್ಲಿಂದ ಹಿಡಿದ್ಬಿಟ್ಟು ತಿರ್ಚಿವರೆಗೆ ಬರಬೇಕು ನಾವು. ಅಲ್ಲಿವರೆಗೆ ಒಂದು ಟ್ರೈನು, ಆ ಟ್ರೈನಿಗೆ ಹತ್ತಬೇಕು ಅವತ್ತು. ಸರಿ, ಆವಾಗ ಏನಾಯಿತು ಅಂತ ಹೇಳಿದ್ರೆ ಸಾಯಂಕಾಲ 5 ಗಂಟೆಗೆ 4 ಗಂಟೆಗೆ ಬಿಟ್ವಿ. 6:30ವರೆಗೂ ಟೈಮ್ ಕೊಟ್ಟಿದ್ವಿ. 6:30ವರೆಗೂ ಬಸ್ಸಲ್ಲಿ ಕೂತಿರ್ಬೇಕು ಎಲ್ಲರೂ ಅಂಥೇಳಿ. ಏನಾಗಿದೆ, ಎಲ್ಲರೂ ಹೋಗಿದ್ದಾರೆ. ಹೋಗ್ಬೇಕಾದ್ರೆ ಒಬ್ಬರು ಏನು ಮಾಡಿದ್ದಾರೆ, 4 ಜನ, ಒಂದು 3 ಜನ ಹೆಣ್ಮಕ್ಳು, ಹಳ್ಳಿಯವರು, ಹಾಸನದ ಕಡೆಯವರು. ಅವರೇನು ಮಾಡಿದ್ದಾರೆ, ಎಲ್ಲರೂ ಗುಂಪಿದ್ದಾಗ ಕೆಳಗಡೆ ಇದೆ ಟೀ ಶರ್ಟ್ ಎಲ್ಲ ಮಾರ್ತಾ ಇದ್ದಾರೆ. ಆ ಮಾರೋ ಕಡೆಯಲ್ಲಿ ಏನು ಮಾಡಿದ್ದಾರೆ ಇವರು, ಈ ಥರ ಇವರು ಬಗ್ಕೊಂಡು ವ್ಯಾಪಾರ ಮಾಡ್ತಿದ್ದಾರೆ. ಮೇಲ್ಗಡೆ ಇದ್ದ ಆ ಕಡೆಯಿಂದ ಬಂದಿರೋರು ಮುಂದೆ ಪಾಸ್ ಆಗಿಬಿಟ್ಟಿದ್ದಾರೆ, ಇವ್ರು ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ. 3 ಸರ್ಕಲ್ ಇದೆ ಸರ್. ಹುಡುಕಿ ಸಾಕಾಗೋಯ್ತು ನನಗೆ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಮತ್ತು ಎಲ್ಲ ಕ್ಯಾಲ್ಕುಲೇಷನ್ ಹಾಕಿ 3 ಸರ್ಕಲ್ ಇದೆ, 3 ಸರ್ಕಲಲ್ಲಿ ನಿಂತ್ಕೋಬೇಕು ಇವರು, ಇನ್ನೆಲ್ಲೂ ನಿಲ್ಲಕ್ಕೆ ಸಾಧ್ಯ ಇಲ್ಲ ಅಂಥೇಳಿ. ಕೊನೆಗೆ ನೋಡ್ತೀನಿ, ಆ 3ನೇ ಸರ್ಕಲಲ್ಲಿ ಹೆಚ್ಚು ಕಮ್ಮಿ 1 ಕಿಲೋಮೀಟ್ರ್ ದೂರದಲ್ಲಿ 3 ಜನ ಹೆಣ್ಮಕ್ಳು ಕೂಡ ಹೀಗೆ ನಿಂತಿದ್ದಾರೆ. ಕೈಯಲ್ಲಿ ಆ ಕೊಂಡ್ಕೊಂಡಿರ್ತಕ್ಕಂಥ ಬಟ್ಟೆನೆಲ್ಲ ಇಟ್ಕೊಂಡು. ಈ ಪಟ್ಟಣಕ್ಕೆ ಬಂದ ಪತ್ನಿಯರು ಸಿನಿಮಾ ನೋಡಿದ್ರೆ ಅದರಲ್ಲಿ ಆ ಪದ್ಮಪ್ರಿಯ ಎಲ್ಲ ನಿಂತಿರ್ತಾರೆ, ಆ ಥರ ನಿಂತಿದ್ದಾರೆ. ಆ ಥರ ಯಾವ ಥರ ಆಗ್ಬೋದು, ಆ ಥರದ್ದು 1-2-3 ಘಟನೆ ಆಗಿದೆ ಕಾಶಿಲಿ. ಆವತ್ತಿಂದ ಕಷ್ಟ ಆದರೂ ಕೂಡ ಎಲ್ರಿಗೂ ಕೂಡ ನಾವು ಆ ಕಾಶಿ ಬಂದರೆ, ಕಲ್ಕತ್ತಾ ಬಂದರೆ, ಮತ್ತಾವುದಾದ್ರೂ ಈ ಥರದ್ದು ಸಿಟಿಗಳು ಅಂತ ಹೇಳಿದ್ರೆ ಕ್ಯಾಪ್ ಕೊಟ್ಬಿಡ್ತೀವಿ. ಕ್ಯಾಪ್ ಹಾಕ್ಕೊಂಡೇ ಇರಬೇಕು. ಅದ್ರ ಮೇಲ್ಗಡೆ ಭಾರತ ಪರಂಪರಾ ದರ್ಶನ ಅಂತಿರುತ್ತೆ, ಮತ್ತು ನನ್ನ ಫೋನ್ ನಂಬರ್ ಇರುತ್ತೆ. ಯಾರ ಕೈಲಾದರೂ ಫೋನ್ ಇಸ್ಕೊಂಡು, ಇವತ್ತಿನ ದಿನ ಫೋನ್ ಏನು ಆರಾಮಾಗಿ ಯಾರ ಹತ್ರ ಇದ್ರೂ ಇಸ್ಕೊಂಡು ಮಾಡ್ಬೋದು. ಫೋನ್ ಮಾಡಿ ಕರ್ಕೊಂಡು ಹೋಗ್ತೀನಿ. ಈ ಥರದ ಘಟನೆ ನಡೆದಿದೆ ಅಷ್ಟೇ. ಓಕೆ, ತುಂಬ ಖುಷಿಯಾದ ಘಟನೆ ಯಾವ್ದಾರ ಇದೆಯಾ? ನಗಲಿಕ್ಕೆ ನಗು, ಹುಡುಕಿದ್ದು ನನಗೆ ಧರ್ಮ ಸಂಕಟ ಅಂತಾರೆ. ಬಿಟ್ಟೋಗೋಂಗಿಲ್ಲ, ಹಿಡ್ಕೊಳ್ದೆ ಹೋಗೋಂಗಿಲ್ಲ. ಊರವ್ರಿಗೇನು ಉತ್ತರ ಕೊಡೋದು ನಾನು? ಅಲ್ಲ, ನಾನು ಇವಾಗ ಕೇಳಿದ್ದೇನು ಅಂದರೆ ಉಲ್ಟಾ ಅದಕ್ಕೆ, ಅಂದರೆ ತುಂಬ ಖುಷಿಯಾದ ಘಟನೆ ಸಿಕ್ಕಿದ್ರು ಅನ್ನೋದು ಅಲ್ಲ. ಈ ಬೇರೆ ಯಾವ್ದಾರ ಖುಷಿಯಾದ ಘಟನೆ? ಖುಷಿಯಾದ ಘಟನೆ ಅಂತ ಹೇಳಿದ್ರೆ ಯಾವ ಥರದಲ್ಲಿ, ಎಲ್ಲ ಅಮೇರಿಕದಿಂದ ಬಂದಿದ್ದವರು. ನಾನು ಇದನ್ನು ಹೇಳ್ಬಾರ್ದ ಗೊತ್ತಿಲ್ಲ. ನಿಮ್ಮ ವಿಶ್ವವಾಣಿ ಪತ್ರಿಕೆಯಲ್ಲಿ ಕಾಲಂ ಬರೀತಾರೆ ಅವರು. ಅವ್ರ ಹೆಸರು ಶ್ರೀವತ್ಸ ಜೋಶಿ ಅಂಥೇಳಿ. ಪ್ರತಿ ಒಳ್ಳೆ ಕಾಲಂ ಬರೀತಾರೆ. ಅವರು ಕೂಡ ಅಮೇರಿಕದಲ್ಲಿರೋದು. ಗಂಡ ಹೆಂಡತಿ ನನ್ನ ಒಂದು ಫೇಸ್ಬುಕ್ಕನ್ನು ಟ್ರೇಸ್ ಮಾಡಿ ನೋಡಿಕೊಂಡು ಇವರು
ಅತ್ಯುತ್ತಮವಾಗಿ ಯಾತ್ರೆ ಮಾಡ್ತಾರೆ, ನಮ್ಮ ಬಗ್ಗೆ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಹೇಳ್ಕೊಂಡು ಅಲ್ಲಿಂದ ನನಗೆ ಫೋನ್ ಮಾಡಿಬಿಟ್ಟು ಅವ್ರಿಗೆ ಬೇಕಾಗಿರ್ತಕ್ಕಂಥ ಒಂದು ಬೇಸಿಗೆಯಲ್ಲಿ ನಮ್ಮ ಬೇಸಿಗೆ ಏನಿದೆ ಅವ್ರಿಗೂ ಅವಾಗ ರಜೆ ಸಿಗತ್ತೆ ಅಂತ ಕಾಣಿಸುತ್ತೆ. ಅವ್ರು ಬಂದು ನನ್ನ ಜೊತೆ ಒಂದು ಟ್ರಾವೆಲ್ ಮಾಡಿದ್ರು. ನನಗೆ ತುಂಬ ಖುಷಿ ಅನ್ನಿಸ್ತದೆ ವಿಚಾರನ. ಅಷ್ಟೇ ಮಾತ್ರ ಅಲ್ಲ, ಅವರು ಅದನ್ನು ಹಂಚ್ಕೊಂಡ್ರು ಕೂಡ. ಅವರ ತಿಳಿದು ತೋರಣ ಅಂತ ಹೇಳಿ ಒಂದು ಅಂಕಣ ಇದೆ, ಅದರಲ್ಲಿ ಹಂಚ್ಕೊಂಡ್ರು. ಭಾರತ ಪರಂಪರಾ ದರ್ಶನದಲ್ಲಿ ಈ ರೀತಿ ಪ್ರಕಾಶ್ ಹೆಬ್ಬಾರ್ ಅವರು ನಮಗೆ ಒಳ್ಳೆ ರೀತಿ, ಅದಕ್ಕಿಂತ ಖುಷಿ ಇನ್ನೇನು ಬೇಕು ಸರ್. ವಿಶ್ವವಾಣಿ ಪತ್ರಿಕೆಯಲ್ಲಿ ವಿಶ್ವೇಶ್ವರ ಭಟ್ರ ಪತ್ರಿಕೆ, ಅದರೊಳಗಡೆ ಅವರು ನಮ್ಮ ಬಗ್ಗೆ ಒಂದೆರಡು ಮಾತುಗಳನ್ನ ಆಡಿದ್ದಾರೆ, ಒಳ್ಳೆ ರೀತಿ ಮಾತಾಡಿದ್ದಾರೆ. ಅದು ಶ್ರೀವತ್ಸ ಜೋಶಿ ಅವರು. ಹೌದು, ಅನಿಸಿದ್ದನ್ನ ನೇರವಾಗಿ ದಿಟ್ಟವಾಗಿ ನುಡಿಯುವಂಥ ವ್ಯಕ್ತಿ ಅವರು. ಹೌದು ಹೌದು, ಅವರು ಯಾವುದಕ್ಕೂ ಇದು ಬೀಳೋದಾಗಲಿ ಅದೆಲ್ಲ ಹೇಳೇ ಬಿಡ್ತಾರೆ ಅವರು, ಆ ಥರದವರು. ಅದನ್ನು ನಂಗೆ ತುಂಬ ಸಂತೋಷ ಅನ್ನಿಸ್ತು. ಈ ಥರದ್ದು ಸುಮಾರು ಜನ ಬಂದಿದ್ದಾರೆ, ಆದರೆ ಇದರಲ್ಲೊಂದು ಹೇಳೋಣ ಅನ್ನಿಸ್ತು. ಅದಕ್ಕೋಸ್ಕರ ನಾನು ನೀವು ಕೇಳೋದ್ರಿಂದ ಹೇಳೋದು, ಅದಕ್ಕೆ ಕೇಳಿದೆ. ಇಬ್ಬರು ಕೂಡ ಬಂದಿದ್ರು ಸರ್. ಈಗ ಯಾವ ಊರುಗಳಿಗೆ ನೀವು ಕರ್ಕೊಂಡು ಹೋಗ್ತೀರಾ ಸರ್? ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಅಷ್ಟೇ. ಉತ್ತರದಲ್ಲಿ ಎಲ್ಲ ಧಾಮಗಳು. ಈ ಚಾರ್ಧಾಮ್ ಅಂತ ಹೇಳಿದ್ರೆ ಮುಖ್ಯವಾಗಿ ಚಾರ್ಧಾಮು ಶಂಕರಾಚಾರ್ಯರು ಮಾಡಿರ್ತಕ್ಕಂಥ ಚಾರ್ಧಾಮೇ ಮುಖ್ಯವಾಗಿರ್ತಕ್ಕಂಥದ್ದು. ಉತ್ತರದಲ್ಲಿ ಕೇದಾರ, ದಕ್ಷಿಣದಲ್ಲಿ ರಾಮೇಶ್ವರ, ಪಶ್ಚಿಮದಲ್ಲಿ ದ್ವಾರಕ ಸಂಸ್ಥಾನ ಹಾಗೂ ಪೂರ್ವದಲ್ಲಿ ಪುರಿ ಜಗನ್ನಾಥ. ಇದರಲ್ಲಿ 3 ನಿಮಗೆ 2 ಕ್ಷೇತ್ರಗಳು ವಿಷ್ಣುವಿನದ್ದಾದರೆ, ಮತ್ತೆರಡು ಕ್ಷೇತ್ರಗಳು ಶಿವನಿಗೆ ಸಂಬಂಧಪಟ್ಟಿದ್ದು. ಆದರೆ ಕೇದಾರದಲ್ಲಿ ಕೇದಾರ ಅಲ್ಲ, ಬದ್ರಿನಾಥ ಉತ್ತರದಲ್ಲಿ ಬರ್ತಕ್ಕಂಥದ್ದು. ಹೀಗೆ 4 ಕ್ಷೇತ್ರಗಳನ್ನು ಅವರು ದರ್ಶನ ಮಾಡಿದ್ರು. ಇದನ್ನು ಚಾರೋಧಾಮ್ ಅಂತ ಹೇಳ್ಬಿಟ್ಟು ಕರೆಯೋದು. ಇಡೀ ಉತ್ತರದವ್ರಿಗೆ, ಉತ್ತರ ಭಾರತದವ್ರಿಗೆ ಚಾರ್ಧಾಮ್ ಅಲ್ಲ, ಚಾರೋಧಾಮ್ ಯಾವುದು ಅಂದರೆ ಅವ್ರು ಇದನ್ನೇ ಹೇಳ್ತಾರೆ. ಹಾಗೆ ನಮ್ಮ ಚಾರ್ಧಾಮ್ ಯಾವುದು ಈಗ ಅಂತ ಹೇಳಿದ್ರೆ ಧವಳಗಿರಿ ಅಥವಾ ಏನು ಹಿಮಾಲಯ ಪರ್ವತ ಶ್ರೇಣಿಯಲ್ಲಿರ್ತಕ್ಕಂಥ ಬದ್ರಿ, ಕೇದಾರ, ಗಂಗೋತ್ರಿ, ಯಮುನೋತ್ರಿ, ಗಂಗೆ, ದೇವಗಂಗೆ ಕೆಳಗಡೆ ಇಳಿರ್ತಕ್ಕಂಥ ಗಂಗೋತ್ರಿ ಕರ್ಕೊಂಡು ಹೋಗ್ತೀವಿ. ಹಾಗೂ ಯಮುನೆ, ಕಾಳಿಂದಿ, ಸಪ್ತರ್ಷಿ ಕುಂಡ ಅಂತ ಹೇಳಿದೆ, ಅಲ್ಲಿ ಆ ಕುಂಡದಲ್ಲಿ ಜನಿಸಿ ಕೆಳಗಡೆ ಇಳಿತಾಳೆ. ಅಲ್ಲಿ ವ್ಯಾಸರು ಕೂಡ ಅಲ್ಲಿದ್ದರು, ಅದಕ್ಕೆ ಅವರಿಗೆ ಕೃಷ್ಣ ದ್ವೈಪಾಯನರು ಅಂಥೇಳಿ ಕರೀತಾರೆ. ಹಾಗೆ ಅದೊಂದು ಕ್ಷೇತ್ರ ಯಮುನೋತ್ರಿ ಕರ್ಕೊಂಡು ಹೋಗ್ತೀವಿ. ಉತ್ತರ ಕಾಶಿಯಲ್ಲಿ ಅಲ್ಲಿ ಶಿವನನ್ನು ಪ್ರಥಮ ಬಾರಿಗೆ ಗಂಗೆ ಭೇಟಿ ಮಾಡ್ತಾಳಂತೆ. ಉತ್ತರ ಕಾಶಿಯಲ್ಲಿ ಶಿವನ ದೇವಸ್ಥಾನ ಇದೆ, ಅಲ್ಲಿ ಬಂದು ಅವನನ್ನು ನೋಡಿಕೊಂಡು ಮುಂದುವರೆದು ಬಿಟ್ಟು ಕಾಶಿಗೆ ಬರ್ತಾಳೆ. ಅಲ್ಲಿ ಅವನನ್ನು ಪಾದನ ತೊಳೆದುಕೊಂಡು ಮುಂದೆ ಹೋಗ್ತಾಳೆ. ಗಂಗಾ 2600 ಚಿಲ್ಲರೆ ಕಿಲೋಮೀಟ್ರ್ ಹರಿತಾಳೆ ಅವಳು. ನಾವೇನಾದರೂ ಕಾಶಿ ಮೆಟ್ಲು ಮೇಲೆ ತುರ್ಕೊಂಡು ಗಂಗಾ ಹರಿತಿದ್ದಲ್ಲ ನೋಡು ಅಂದರೆ ಅಲ್ಲಿರ್ತಕ್ಕಂಥ ಲೋಕಲ್ ಯಾರು ಸ್ಥಳೀಯ ಇದನ್ನು ಬಾಯಿ ಮುಚ್ಚಿಸ್ತಾನೆ. ಗಂಗಾಮಯ್ಯ ಬೋಲು. ಅಷ್ಟು 1000 ಕೋಟಿ ಹೆಕ್ಟೇರ್ಗೆ ಊಟವನ್ನು ಉಣಿಸ್ತಕ್ಕಂಥದ್ದು. ಈ ಕ್ಷೇತ್ರ ಯಾತ್ರೆ ಮಾಡ್ತೀವಿ. ಹಾಗೆ ಇಲ್ಲಿ ಬಂದರೆ ನಿಮಗೆ ಪುರಿ ಜಗನ್ನಾಥ, ಭುವನೇಶ್ವರು, ಕಲ್ಕತ್ತಾ, ಶ್ರೀರಾಮಕೃಷ್ಣರು ಇದ್ದಂಥ ಸ್ಥಳ ಹಾಗೂ ವಿವೇಕಾನಂದರ ಸ್ಥಳ, ಇದನ್ನೆಲ್ಲ ಮಾಡಿಸ್ತೀವಿ. ಮತ್ತು ಈ ಕಡೆಯಲ್ಲಿ ದ್ವಾರಕಾ ಕೃಷ್ಣ ಮಥುರೆಯಿಂದ ಬಿಟ್ಟು ಬಂದವನು ದ್ವಾರಕೆಗೆ ಬರ್ತಾನೆ, ದ್ವಾರಕೆಯಲ್ಲಿ ಉಳಿತಾನೆ. 147 ವರ್ಷಗಳ ಕಾಲ ದ್ವಾರಕೆಯಲ್ಲಿರ್ತಾನೆ. ಆನಂತರ ಸೋಮನಾಥಕ್ಕೆ ಬಂದು ಪ್ರಭಾಸ ಕ್ಷೇತ್ರ ಅಂತ ಹೇಳಿದೆ, ಅಲ್ಲಿ ಬೇಡನ ಬಾಣಕ್ಕೆ ತುತ್ತಾಗಿ ತನ್ನ ಒಂದು ಅವತಾರವನ್ನು ಕೊನೆಗೊಳಿಸ್ತಾನೆ. ಜೀವ ಸಮಾಪ್ತಿ ಆಗಲಿಲ್ಲ, ಅವತಾರ ಕೊನೆಯಾಯಿತು. ಹಾಗೆ ಅದು ಕ್ಷೇತ್ರವನ್ನು ಮಾಡ್ತೀವಿ. ಮತ್ತು ದಕ್ಷಿಣ ಭಾರತಕ್ಕೆ ಬಂದರೆ ದೇವಾಲಯಗಳ ತವರು, ದೇವಾಲಯ ಸಂಕೀರ್ಣಗಳು ನಿಮಗೆ ನೋಡಿದಷ್ಟು ತಲೆ ಎತ್ತದಷ್ಟು ಗಗನಚುಂಬಿ ಆಗಿರ್ತಕ್ಕಂಥ ಗೋಪುರಗಳು, ನೀವು ಕಣ್ಣು ದೂರದಷ್ಟು ದೇವಸ್ಥಾನಗಳು. ಅದ್ರ ಬಗ್ಗೆ ಹೇಳೋದೇ ಬೇಡ. ನೀವು ಎಷ್ಟೇ ನೋಡಿ ದೇವಸ್ಥಾನಗಳು ಮತ್ತೆ 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 ನಿಮಗೆ ಬರ್ತಾ ಇರುತ್ತೆ. ಇವತ್ತಿನದಲ್ಲ, ಅದು ಸಾವಿರಾರು ವರ್ಷಗಳು. ಬರೀ ತಾಂಜಾವೂರಿನ ಬೃಹದೀಶ್ವರ ನೋಡಿದ್ರೆ ಸಾಕು ನಮಗೆ. ಅಲ್ಲೇ ಇರ್ತಕ್ಕಂಥ ಕುಂಭಕೋಣಂದಲ್ಲಿ ಸಾರಂಗಪಾಣಿ ಒಂದು ಮುದ್ದಾದ ಕೃಷ್ಣನ ನೋಡಿಬಿಟ್ರೆ ನೀವು ಕಳೆದೇ ಹೋಗ್ತೀರಾ ಅಂತ ಹೇಳ್ಬೋದು. ಇದನ್ನೆಲ್ಲ ಮಾಡ್ತೀವಿ. ಹಾಗೆ ಆಂಧ್ರ ಪ್ರದೇಶದಲ್ಲಿ ಪಂಚರಾಮ ಕ್ಷೇತ್ರಗಳು ಅಂತ ಹೇಳಿದೆ. ಅದು ತಾರಕಾಸುರ ಸಂಹಾರದ ಕಥೆ ಬರುತ್ತೆ. ಎಲ್ಲರೂ ಏನು ಅಂತ ಹೇಳಿದ್ರೆ ಇದನ್ನು ಆಲಿಸ್ತಿರೋರು ನೋಡ್ತಿರೋರು ನಮ್ಮ ಜೊತೇಲಿ ಬಂದರೆ ಆ ಪಂಚರಾಮ ಕ್ಷೇತ್ರಗಳನ್ನು ಸಾಧ್ಯಂತವಾಗಿ ಕರ್ಕೊಂಡು ಹೋಗ್ತೀವಿ. ಅಪ್ ಟು ಇಲ್ಲಿ ವಿಜಯವಾಡ, ವಿಶಾಖಪಟ್ಟಣ ಹಾಗೂ ಅಲ್ಲಿ ಮುಂದೆ ಬಿಟ್ಟು ಕುರುಮಾವತಾರ ದೇವಸ್ಥಾನ ಇದೆ, ಅಲ್ಲಿವರೆಗೂ ಕರ್ಕೊಂಡು ಹೋಗ್ತೀವಿ. ಎಲ್ಲ ಶಕ್ತಿಪೀಠಗಳ ದರ್ಶನ ಮಾಡಿಸ್ತೀವಿ. ಇದನ್ನು ಕಾಮಾಖ್ಯ ಮಂದಿರ ಹೇಳಬೇಕು ಅಂತೇಳಿದರೆ ಮುಖ್ಯವಾಗಿ ಸತಿ ದೇವಿಯ ಅವಯವಗಳು ಬಿದ್ದಂಥ 51 ಶಕ್ತಿಪೀಠಗಳಲ್ಲಿ
ಮುಖ್ಯವಾಗಿರ್ತಕ್ಕಂಥ ಶಕ್ತಿಪೀಠವೇ ಕಾಮಾಖ್ಯ ದೇವಸ್ಥಾನ. ಅಲ್ಲಿನ ಒಂದು ಏನಂದರೆ ಕೆಟ್ಟದಾಗಿರ್ತಕ್ಕಂಥ ಒಂದು ಪುರೋಹಿತಶಾಹಿ ಸಂಪ್ರದಾಯನೆಲ್ಲ ನೋಡಿಬಿಟ್ರೆ ತಲೆ ಬಿಸಿ ಆಗ್ಬಿಡತ್ತೆ ನಮಗೆ. ಆದರೆ ದೇವರು ದೇವಸ್ಥಾನವೇ. ಒಳಗಡೆ ಹೋದ್ಮೇಲೆ ನಮ್ಮ ಮನಸ್ಸು 2,000 ರೂಪಾಯಿ ಟಿಕೆಟಿಗೆ ಕೊಟ್ಬಿಟ್ವಿ ಅಂತ ಅಳಲ್ಲ, ರೋದನೆ ಮಾಡಲ್ಲ. ದೇವ್ರನ್ನ ನೋಡೋದಲ್ಲ ಅಂದ್ಬಿಟ್ಟು ಮನದುಂಬಿ ಹರಿಸ್ತೀವಿ. ಇಷ್ಟು ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಅಂಡಮಾನ್ ಕೂಡ ಮಾಡ್ತೀನಿ ನಾನು. ಇದಿಷ್ಟು ಕಾರ್ಯಕ್ರಮಗಳನ್ನ ಮಾಡ್ಕೊಳ್ತೀನಿ. ಅಂಡಮಾನಲ್ಲಿ ದೇವಸ್ಥಾನ ಇಲ್ಲ, ಅದು ದೇವಸ್ಥಾನ ಇಲ್ಲ, ಆದರೂ ಕೂಡ ನಾನು ಪರಂಪರೆಗೋಸ್ಕರ ಅಲ್ಲಿ ರಾಧಾಕೃಷ್ಣನ ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಓಕೆ. ಬೋಟ್ ಹತ್ತೋ ಮುಂಚೆ ಎಲ್ರಿಗೂ ಒಂದು ರಾಧಾನಗರ್ ಅಂತ ಹೇಳ್ಬಿಟ್ಟು ಅಲ್ಲಿ ಬೀಚ್ ಇದೆ, ಆ ಬೀಚಿಂದ ಬರುವಾಗ ಎಲ್ಲರಿಂದ ದೇವಸ್ಥಾನ ನೋಡ್ಕೊಂಡು ಬಂದ್ಬಿಟ್ಟು ಅಂತ ಹೇಳಿ ಕರ್ಕೊಂಡು ಹೋಗ್ತೀನಿ. ಅದೊಂದು ಮಾಡ್ತೀನಿ. ಬಟ್ ನಿಮಗೆ ಜಾಸ್ತಿ ಪರಂಪರೆ ಮತ್ತೆ ಒಲವು ಜಾಸ್ತಿ ನನಗೆ. ನೀವೇನೇ ಗೈಡ್ ಆಗು ಕರ್ಕೊಂಡು ಹೋಗ್ತೀರಾ? ಹೌದು ಸರ್, ನಾನೇ ಗೈಡಾಗಿ ಹೋಗ್ತೀನಿ. ಯಾಕಂದ್ರೆ ಎಷ್ಟು ಅದ್ಭುತವಾಗಿ ಮಾತಾಡ್ತೀರಾ ಸರ್ ನೀವು. ಏನಿಲ್ಲ ಸರ್, ಎಲ್ಲ ನಿಮ್ಮಂಥವ್ರು ಜಾಸ್ತಿ ಜನ ಬಂದಷ್ಟು ನಮಗೊಂದಷ್ಟು ಕೊಟ್ಟು ಹೋಗ್ತೀರಾ, ಅದನ್ನು ನಾವು ಇಟ್ಕೊಂಡಿರ್ತೀವಿ. ಬಂದಾಗ ಬೇಕಾದಾಗ ಅದನ್ನು ಅದು ತೆಗೆಯೋದೇ ತಾಕತ್ತು ತಾನೆ ಸರ್. ಹಾಗೇನಿಲ್ಲ. ಎಷ್ಟು ಚೆನ್ನಾಗಿ ಹೇಳ್ಕೊಂಡು ಹೋದ್ರಿ ನೀವು. ನಾನು ಇವಾಗ ಏನು ಯೋಚನೆ ಮಾಡ್ತಿದ್ದೆ ಅಂದರೆ, ನಮ್ಮ ಇಡೀ ನಿಮ್ಮ ಎಲ್ಲೆಲ್ಲಿ ಟೂರ್ ಹೋಗ್ತೀರ ಎಲ್ಲ ಪ್ಯಾಕೇಜ್ಗೂ ನಾನು ಬಂದ್ಬಿಡೋಣ ಅನ್ಸುತ್ತೆ ನಿಮ್ಮನ್ನು. ಖಂಡಿತ ಬನ್ನಿ ಸರ್, ನೀನು ಬಂತವ್ರು ಬರಬೇಕು. ಯಾಕೆ ಅಂತ ಹೇಳಿದ್ರೆ ನೀವು ಎಲ್ಲ ಕಡೆಗಳಲ್ಲೂ ಕೂಡ ನಡಿಗೆಯಲ್ಲಿ ತಿರುಗಿರೋರು, ನಿಮಗೆ ಜ್ಞಾನ ಜಾಸ್ತಿ ಇರುತ್ತೆ. ನೀವು ಇದನ್ನೆಲ್ಲ ಒಂದು ಸತಿ ಮಾಡಲೇಬೇಕು. ಯಾಕೆಂದರೆ ನಾನು ಹೇಳ್ತೀನಿ, ಇದನ್ನು ನೀವು ಯಾವುದು ಕಡೆ ಇಲ್ಲ ಅಂತ ಹೇಳಿದ್ರೆ ಪ್ರಕೃತಿ ಬಗ್ಗೆ ಆಸಕ್ತಿ ಇದೆ. ಆ ಪ್ರಕೃತಿ ಒಳಗಡೆನೇ ದೇವರಿದ್ದಾನೆ. ಆ ದೇವ್ರ ಬಗ್ಗೆ ನಿಮಗೆ ಇನ್ನೂ ಕೂಡ ಒಂದು ಸೆಳೆತ ಇನ್ನೂ ಶುರು ಆಗಿಲ್ಲ ಅಂದ್ಕೊಳ್ತೀನಿ. ಶುರು ಆಗಿದೆ, ಯಾಕಂದರೆ 20 ವರ್ಷದ ಕೆಳಗಡೆ ಅಮರನಾಥಕ್ಕೆ ಬಂದ್ರಿ ಅಲ್ವಾ? ಅಲ್ಲ ನಾನು ನೀವು ಹೇಳಿದ ಅಷ್ಟು ದೇವಸ್ಥಾನಗಳ ದರ್ಶನ ಆಗಿದೆ ನನಗೆ. ವೆರಿ ಗುಡ್ ಸರ್, ಸೂಪರ್. ಅದಕ್ಕೆ ಆದರೆ ನಾನು ಹೇಳಿದ್ದು ನಮ್ಮ ಜೊತೆಲಿ ಬರಬೇಕು, ನಿಮ್ಮ ಜೊತೆ ಬಂದು ಸಂತೋಷ. ನೀವು ಹೇಳೋ ಮಾತನ್ನ ಕನ್ನಡದಲ್ಲಿ ಕೇಳಬೇಕು. ನಮ್ಗೆ ಅಲ್ಲಿ ಯಾರೋ ಗೈಡ್ ಏನೋ ಹಿಂದಿನಲ್ಲೋ ತಮಿಳಲ್ಲೋ ಹೇಳ್ತಿರ್ತಾರೆ. ಬನ್ನಿ ಖಂಡಿತಕ್ಕೂ. ಎಲ್ಲರೂ ಕೂಡ ಇದ್ದಿದ್ದ ನಾಡೆ. ನಾವು ಏನಂತ ಹೇಳಿದ್ರೆ ಯಾವುದೋ ಶ್ಲೋಕ ಓದ್ತೀವಿ, ಯಾವುದೋ ದೇವಸ್ಥಾನ ನೋಡ್ತೀವಿ. ಈಗ ಗಣೇಶನ ಒಂದು ತಲೆಯನ್ನು ತೆಗೆದಂಥ ಜಾಗ ಅಂತ ಕೇಳಿದ್ರೆ, ಹೌದಾ ತೆಗೆದ್ರ ಅಂತ ಹೇಳ್ಬಿಟ್ಟು ಬುದ್ಧಿಜೀವಿಗಳದ್ರ ಬಗ್ಗೆ ಇದು ಮಾಡ್ತಾರೆ. ಆದರೆ ನಾವು ಕೇದಾರಕ್ಕೆ ಹೋಗುವಾಗ ಸೋನ್ಪ್ರಯಾಗಗಳು ಅಂತ ಒಂದು ಊರಿದೆ, ಅಲ್ಲಿಂದ 7 ಕಿಲೋಮೀಟ್ರದಲ್ಲಿ ದೂರದಲ್ಲಿ ತಲೆ ತೆಗಿರ್ತಕ್ಕಂಥ ಗಣೇಶನ ವಿಗ್ರಹ ಇದೆ. ಅದನ್ನು ಅವ್ರು ಸಾಕ್ಷೀಭೂತವಾಗಿ ಹೇಳ್ತಾರೆ. ಅವರು ಹಳ್ಳಿಯವರು ಹೇಳ್ತಾರೆ, ಅವತ್ತಿಂದ ಹೇಳ್ತಿದ್ದಾರೆ, ಇವತ್ತಲ್ಲ. ಅವ್ರಿಗೆ ಅಷ್ಟೊಂದು ಅವತ್ತಿನ ಭೌಗೋಳಿಕವಾಗಿ ಪರಿಚಯ ಇತ್ತು, ಅವ್ರಿಗೆ ಇರಲಿಲ್ವಲ್ಲ. ಅದು ಗಣೇಶ ಹೌದು, ಇಲ್ಲೇ ಆಗಿದ್ದು. ಪಾರ್ವತಿ ಕುಂಡ ನೋಡಿ, ಇದು ಪಾರ್ವತಿ ಕುಂಡ. ಈ ಪಾರ್ವತಿ ಕುಂಡ ಅಂತ ಯಾಕೆ ಇಟ್ಟಿದ್ದೀವಿ? ಪಾರ್ವತಿ ಸ್ನಾನ ಮಾಡ್ತಿದ್ಲಿ ಇಲ್ಲಿ ನೋಡಿ. ಅದು ವಿಗ್ರಹ ನೋಡಿ, ಗಣೇಶನದೆಲ್ಲ ಆಕೃತಿ ಇದೆಯಾ, ತಲೆ ಮಾತ್ರ ಒಂದಿಲ್ಲ ಅನ್ನೋದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಗಣೇಶ ತಾನೆ. ನಾನು ಇದೊಂದು ನೋಡಿಲ್ಲ, ಎಷ್ಟೋ ಜನ ಗೊತ್ತಿಲ್ಲ ಕೆಲವ್ರಿಗೆ. ಯಾಕಂದ್ರೆ ಸೋನ್ಪ್ರಯಾಗ್ ಹೋಗಿದ್ದೀರಾ ನೀವು? ಎಲ್ಲ ಪ್ರಯಾಗಗಳಿಗೂ ಹೋಗಿದ್ದೀರಾ ಸರ್? ವೆರಿ ಗುಡ್, ಸೂಪರ್ ಸರ್. ಎಲ್ಲ ಪ್ರಯಾಗ ಇದೊಂದು ಸಂತೋಷ ಆಯಿತು. ಅಲ್ಲ, ಈ ದೇವಸ್ಥಾನ ನಡ್ಕೊಂಡು ಹೋಗ್ಬೇಕು, ನಡ್ಕೊಂಡು ಹೋಗಿ ನೆಕ್ಸ್ಟ್. ಅದಕ್ಕೆ ನಾನು ಹೇಳಿದ್ದು ನಾನು ನಿಮ್ಮ ಜೊತೆ ಬರ್ತೀನಿ. ಬನ್ನಿ ಸರ್. ಚಿದಂಬರಂ ಇಲ್ಲ ಸರ್, ನಾನು ಹೇಳ್ತೀನಲ್ಲ, ನಾನು ನಿಮಗೆ ಸುಮ್ಮನೆ ಇಷ್ಟು ವರ್ಷದಿಂದ ಮಾಡ್ತಾಯಿದ್ದೀನಿ ಕೆಲಸ. ನಾನು ಕೆಲಸವಾಗಿ ಮಾಡ್ತಾ ಇಲ್ಲ, ಇದನ್ನು ಆತ್ಮಕ್ಕೆ ಹೃದಯಕ್ಕೆ ಹತ್ತಿರವಾಗಿ ಮಾಡ್ತೀನಿ. ಚಿದಂಬರಂ ನೋಡಿಬಿಟ್ರೆ ಒಳಗಡೆವರೆಗೂ ಆ ಒಂದು ಏನು ನಿಮಗೆ ದೇವಸ್ಥಾನ ಈ ರೀತಿಯಲ್ಲಿ ಕಟ್ಟಿದ್ದಾನೋ, ನಮ್ಮ ಹೃದಯ ಹೇಗಿದೆಯೋ ಆ ರೀತಿ ಶಿವನನ್ನು ಪಕ್ಕಕ್ಕೆ ಕಟ್ಟಿದ್ದಾರೆ. 64 ರೇಖೆಗಳು. ಆ ರೇಖೆ ಏನಿದೆಯೋ 72 ರೇಖೆಗಳು ಈ ಥರ ಬರಬೇಕು. 72,000 ನಾಡಿಗಳು ಏನಿದೆಯೋ ನೀವು ಅದನ್ನು ಬುಕ್ಕಲ್ಲಿ ನೋಡಿದ್ರೆ ಅಷ್ಟೇ ಸೈನ್ಸಲ್ಲಿ ತೋರಿಸುತ್ತದು ಸರ್. ಆ ಥರದಲ್ಲಿ ಅದೇ ರೀತಿಯಲ್ಲಿ ಆ ಮೇಲ್ಗಡೆ ಆ ಚಿನ್ನದ ರೇಖನ್ನು ಅಗಲ ಈ ಥರದಲ್ಲಿ ಹಾರಿಜೆಂಟಲ್ಲಾಗಿ ಅಷ್ಟು ಮನೆಗಳು ಬರೋ ಥರದಲ್ಲಿ ಮಾಡಿದ್ದಾರೆ ಸರ್. ನಮ್ಮ ಹೃದಯ ಹೇಗೆ ಅಷ್ಟು ನಾಡಿಗಳಿಂದ ಒಳಗೊಂಡು ಮಧ್ಯದಲ್ಲಿ ಹೃದಯ ಹೀಗೆ ಸೈಡ್ಗಿದೆಯಲ್ವಾ, ಯಾಕೆ ಮಧ್ಯಕ್ಕಿಲ್ಲ? ದೇವರು ಅದೇ ತರಹ ಅಲ್ಲಿ ಚಿದಂಬರಂನಲ್ಲಿ ದೇವರು. ಅದೇ ನಮಗೆ ಭಾರಿ ಒಂದು ಖುಷಿ ಕೊಡೋದು. ಮತ್ತು ಏನು ತಮಿಳ್ನಾಡಲ್ಲಿ ನಿಮಗೆ ಶೈವರು ವೈಷ್ಣವರು ಕಿತ್ತಾಡ್ತಾರೋ ಅನ್ನೋದಕ್ಕೆ, ಕಿತ್ತಾಡಬಾರ್ದು ಅನ್ನೋದಕ್ಕೆ, ಮತ್ತು ಸಾಮರಸ್ಯದಿಂದ ಇದ್ದರು ಅನ್ನೋದಕ್ಕೆ ಈ ಕಂಬದಲ್ಲಿ ನಿಂತರೆ ಅಲ್ಲಿ ಶಿವ ನಟರಾಜ, ನರ್ತನ ಸುಂದರ ನಟರಾಜ ಇದ್ದಾನೆ, ಇಲ್ಲಿ ಗೋವಿಂದರಾಜ ಮಲಗಿದ್ದಾನೆ. ಇಲ್ಲಿ ನಿಂತರೆ ನಿಮಗೆ ಹಿಂಗಂದರೆ ಹಿಂಗೆ ನೋಡಿದ್ರೆ ಇವಂದು ಆರ್ತಿ, ಹಿಂಗೆ ನೋಡಿದ್ರೆ ಇವಂದು ಆರ್ತಿ ಅದು ಕಾಣಿಸುತ್ತದು. ಅದು 1000 ವರ್ಷಗಳ ಕೆಳಗಡೆ ಇದನ್ನು ಮಾಡಿದ್ದು, ಈಗ ಮಾಡಿದ್ದಲ್ಲ. ಆಯಿತು, ಸುಮಾರು ಒಂದು ನೀವೇನು ಚರಿತ್ರೆಯಲ್ಲಿ ನೋಡಿದ್ರು ಕೂಡ 1000 ವರ್ಷ ಸಿಗತ್ತದಕ್ಕೆ. ಅಲ್ಲ, ಅದು ಗಲಾಟೆಗಳಿತ್ತು, ಅದು ಅವತ್ತಿಗೂ ಪಾಲಿಟಿಕ್ಸ್ ಇತ್ತು ಸರ್. ಇತ್ತು ಅಲ್ಲ,
ಇದು ಏನಾಯ್ತು, ಅವ್ರ ಗಲಾಟೆ ಒಳ್ಳೇದಾಯ್ತು. ಯಾಕೆ ಅಂತ ಕೇಳಿ, ಹಾಂ, ಯಾಕೆ ಒಳ್ಳೇದಾಯ್ತು ಅಂತ ಹೇಳಿದ್ರೆ, ಈಗ ನೀವು ಶೈವ, ನೀವು ಹಿಂಗೆ ಅಂದ್ಬಿಟ್ಟು ಕಟ್ಟು 108 ಎಕರೆಯಲ್ಲಿ ಶಿವನ ದೇವಸ್ಥಾನ ಅಂತಾನೆ, ಪಲ್ಲವರು ಬರ್ತಾನೆ, ನೀವು ಪಲ್ಲವರ ರಾಜ, ಅರೆ ನೀನೇನು ಕಟ್ಟೋದು, ಕಟ್ಟು ಶ್ರೀರಂಗಮ್ಮ 128 ಎಕರೆಯಲ್ಲಿ ಅಂತಾನೆ. ಲಾಭ ಆಗಿದ್ದು ಯಾರಿಗೆ? ನಮಗೆ. ಇವತ್ತಿನ ದಿನ ನಮಗೆ ಒಳ್ಳೆ ಪಾಯಿಂಟ್ ಇದು. ಹೌದಲ್ವಾ? ನಾವು ಖುಷಿಯಾಗಿ ನೋಡ್ತೀವಿ. ಮಾಡಬೇಕು, ಸಂರಕ್ಷಣೆ ಮಾಡೋದು ಗೌರ್ಮೆಂಟ್ ಕೆಲಸ, ಅದು ಮಾಡ್ತೀರ. ನಾವು ದುಡ್ಡು ಹಾಕ್ತೀವಿ, ತಮಿಳ್ನಾಡು ಗೌರ್ಮೆಂಟ್ ಅವರೇ ನೀವು ಯಾರು ಕೊಡ್ತೀರ ಅನ್ನೋದು ನಮಗೆ ಗೊತ್ತಿಲ್ಲ. ನಮ್ಮ ದೇವಸ್ಥಾನ ನಮಗೆ ನೋಡ್ಲಿಕ್ಕಾದ್ರೂ ಚೆನ್ನಾಗಿ ಮಾಡಿಕೊಡಿ, ಒಂದು ಊಟ ಕೊಡಿ, ನೋಡೋ ಜನಗಳಿಗೆ ವ್ಯವಸ್ಥೆ ಮಾಡಿಕೊಡಿ. ಕರ್ನಾಟಕದಲ್ಲೂ ಈ ನಿಮ್ಮ ಪಾರಂಪರಿಕ ದರ್ಶನ ಯಾವ ಥರ ಸಣ್ಣ ಲೋಕಲ್ ಟೂರ್ಗಳಿದೆಯಾ? ಲೋಕಲ್ ಟೂರ್ ಅಂತ ಹೇಳಿದ್ರೆ, ನಾನು ಒಂದು ಆಷಾಢ ವರ್ಷ ವೈಭವ ಅಂತ ಮಾಡ್ತಿದ್ದೆ ಮೊದಲು. ಆಷಾಢದಲ್ಲಿ ವರ್ಷದ ಜೊತೆ ವೈಭವವಾಗಿ ಕೆಲವು ದೇವಸ್ಥಾನಗಳನ್ನು ತೋರಿಸೋದು. ಇದರಲ್ಲಿ ನಾವು ಗೋಕರ್ಣ ಅಂದರೆ ಹೊಸ ಹೊಸ ದೇವಸ್ಥಾನಗಳು, ಹಳೆಯ ದೇವಸ್ಥಾನಗಳು, ಈ ಕೊಲ್ಲೂರಿದೆ, ಆಮೇಲೆ ಕುಂಬಾಸಿ ಅದಿದೆ, ಆ ದೇವಸ್ಥಾನ ಇದೆ, ಗಣೇಶನ ದೇವಸ್ಥಾನ ಇದೆ. ಆಮೇಲೆ ಅಲ್ಲಿ ನಿಮಗೆ ಆಯರ ಕೊಡ ಅಂತ ಹೇಳ್ಬಿಟ್ಟು ಒಂದು ದೇವಸ್ಥಾನ ಇದೆ. ಈ 1000 ಕೊಡದಲ್ಲಿ ಗಣಪತಿಗೆ ಸ್ನಾನ ಮಾಡಿಸ್ತಕ್ಕಂಥ ದೇವಸ್ಥಾನ ಆಯರ ಕೊಡ ಅಂತ ಹೇಳಿದೆ, ಅದನ್ನು ಕರ್ಕೊಂಡು ಹೋಗ್ತಿದ್ದೆ. ಆಮೇಲೆ ಈ ಇದ್ರ ಹತ್ರ ಬಂಟ್ವಾಳದ ಹತ್ರ ಒಂದು ದೇವಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಸರ್, ಅದನ್ನು ಮಾಡಿಸ್ತಿದ್ದೆ. ಅದಾದ್ಮೇಲೆ ಮೂಡುಬಿದ್ದಿಲಿರ್ತಕ್ಕಂಥ ಒಂದು 1000 ಕಂಬದ ಬಸದಿಯನ್ನು ಕೂಡ ಅದ್ರ ಜೊತೆಲಿ ಆ್ಯಡ್ ಮಾಡಿಕೊಂಡು ಒಂದು 2-3 ದಿನದಲ್ಲಿ ಈ ಪ್ರೋಗ್ರಾಮ್ ಮಾಡ್ತಾಯಿದ್ದೆ. ಬಂದಷ್ಟು ಜನ ಬರಲಿ ನೋಡಲಿ ಅನ್ನೋ ಒಂದು ಉತ್ಸಾಹ, ಒಂದು ಉಲ್ಲಾಸದ ದುಡ್ಡಿಗೋಸ್ಕರ ಮಾಡ್ತಿರಲಿಲ್ಲ. ನಿಮಗೆ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡೋಕ್ಕಿಂತ ಜಾಸ್ತಿ ಅದರಲ್ಲಿ ಜನಗಳಿಗೆ ಮನಸ್ಸಿಗೆ ನಾಟಲಿ. ಸರ್, ಈಗ ನೀವು ಕರ್ಕೊಂಡು ಹೋಗ್ತಿರಲ್ಲ, ಯಾವ ವಯಸ್ಸಿನವ್ರನ್ನ ಕರ್ಕೊಂಡು ಹೋಗ್ತೀರಾ? ಮತ್ತು ಜೆಂಡರ್ ಯಾವುದು, ಅಂದರೆ ಹೆಚ್ಚಾಗಿ ಬರೋರು ಯಾರು? ಹೆಚ್ಚಾಗಿ ಯಾಕೆ ಇದು ಹೆಣ್ಮಕ್ಳು ಜಾಸ್ತಿ ಬರ್ತಾರೆ ಅಂತ ಹೇಳಿದ್ರೆ, ಗಂಡಸರು ಒಂದು ರೀತಿಯಲ್ಲಿ ಹೊರಗಡೆ, ಹೆಣ್ಮಕ್ಳು ಅನ್ನೋದು ಒಳಗಡೆ. ಈಗ ನಿಮ್ಮ ತಾಯಿ ಅನ್ನೋಳು ನಿಮ್ಮ ಬಗ್ಗೆ ಇವತ್ತಿಗೂ ಕೂಡ ಎಷ್ಟೇ ವಯಸ್ಸಾಗಿರಲಿ ಮಗನಿಗೆ, 60 ವರ್ಷ ಆದರೂ ಕೂಡ ಮಗನ ಬಗ್ಗೆ ಹರಕೆ ಹೊರ್ತಾಳೆ. ಆ ಹರಕೆನ ತೀರ್ಸೋಕ್ಕೆ ಅವಳು ಮತ್ತೆ ದೇವಸ್ಥಾನಕ್ಕೆ ಹೋಗ್ತಾಳೆ. ಅಲ್ಲಿಗೆ ಯಾರು ಜಾಸ್ತಿ ಬರೋಂಗಾಯಿತು? ತಾಯಿಂದರು. ಹೆಣ್ಮಕ್ಳು 100ಕ್ಕೆ 70-80% ಹೆಣ್ಮಕ್ಳು ಕಾಶಿ ಯಾತ್ರೆ ಮಾಡ್ತಾರೆ. ಆದರೆ ಆ ಕಾಶಿ ಯಾತ್ರೆ ಮಾಡಿಸ್ತಕ್ಕಂಥ ಧರ್ಮ ಯಾರಿಗೆ? ಮಕ್ಕಳಿಗೆ ಇರುತ್ತೆ. ಮಕ್ಕಳು ಮಾಡಿಸ್ಬೇಕು. ತಂದೆ ತಾಯಿಗೆ ಕಾಶಿ ಯಾತ್ರೆನ ಅವ್ರು ಮಾಡಿಸ್ಬೇಕು. ಜಾಸ್ತಿ ಹೆಣ್ಮಕ್ಳು ಬರ್ತಾರೆ. ಒಂದು ಪಾಯಿಂಟು. ಯಾವ ಏಜಿನವರು? ಎಲ್ಲರೂ ಕೂಡ ಸೀನಿಯರ್ ಸಿಟಿಸನ್ ಜಾಸ್ತಿ ಆಗ್ತಾರೆ ಸರ್. ಅಂದರೆ 50 ದಾಟಿರೋ, 50 ದಾಟಿರ್ತಾರೆ, 50, 55, 60, 70, 80ರವರೆಗೂ. ನಿನ್ನೆ ನಾನು 2 ದಿನ ಆಯಿತು ಕಾಶಿಯಿಂದ ಬಂದು, 2 ಡೇಸ್ ಆಯಿತು. ಈಗ ಕಾರ್ಕಳದಿಂದ ಒಬ್ಬರು ಬಂದಿದ್ದರು, 85 ವರ್ಷದ ಅವರು ಜ್ಯೋತಿಷಿಯಲ್ಲಿ, ರಮಾನಾಥ ಲೋಳ್ಳೆ ಅಂತ ಹೇಳ್ಬಿಟ್ಟು ಜ್ಯೋತಿಷಿ. 85 ವರ್ಷ ಯಾವುದೇ ಜಾಗವನ್ನು ಬಿಡದೆ ನೋಡಿದ್ದಾರೆ ಅವರು. 44 ಡಿಗ್ರಿ ಬಿಸಿಲು, ಆ ತಾಪದಲ್ಲೂ ಕೂಡ. ಆದರೂ ನಾವು ಪ್ರೋಗ್ರಾಮನ್ನು ಆದಷ್ಟು ಬೆಳಗ್ಗೆ ಮಾಡಿಬಿಡ್ತಿದ್ವಿ. 9 ಗಂಟೆ ನಂತರ ಅವ್ರಿಗೆಲ್ಲ ಫ್ರೀ ಮಾಡಿಬಿಡ್ತಿದ್ವಿ. ರೂಮಲ್ಲಿ AC ಆನ್ ಮಾಡಿಬಿಟ್ಟು ಮಲಕ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಆದರೆ ಬೆಳಗಿನ ಜಾವ 2:30-3 ಗಂಟೆಗೆಲ್ಲ ಕರ್ಕೊಂಡು ಹೊಟ್ಟೋಗ್ತಿದ್ವಿ. ಕಾಶಿ ದೇವಸ್ಥಾನ 3 ಗಂಟೆ. ಕಾಶಿ ಜೀವನೋತ್ಸಾಹದ ನಗರ, ಸಾಂಸ್ಕೃತಿಕ ನಗರ. ನೀವು ಮಧ್ಯರಾತ್ರಿ 11 ಗಂಟೆಗೆ ಹೋಗಿ ಆ ದೋಸೆ ಹಂಗೆ ಉಜ್ಜುತ್ತಾ ಇರ್ತೇನೆ, ಆ ನೋಡೋ ಕಣ್ಣಿನ ಬೆರಗ್ಗೆ ಬೇರೆ ಅದು. ಹೌದಲ್ವ ಸರ್? ಅದೊಂದು ಖುಷಿ ಕೊಡುತ್ತದು. ಬೆಳಗ್ಗೆ ಏನು 11 ಗಂಟೆಗೆ ಒಂದು ದೋಸೆ ಮಾಡ್ತಾ ಇದ್ದಾನೆ ಅಂದ್ಬಿಟ್ಟು 12 ಗಂಟೆಗೆ ಈ ಕಡೆ ತಿರುಗಿ ನೋಡಿದ ತಕ್ಷಣ ಜನ ದುಡ್ಡು ಓಡ್ತಿದ್ದಾರೆ. ಎಲ್ಲಿಗೆ ಓಡ್ತಿದ್ಯಮ್ಮ ಅಂದರೆ, ಗಂಗಾ ಸ್ನಾನ, మేము పోతాన్నాము ಗಂಗಾ ಸ್ನಾನము, తర్వాత ಕಾಶಿ ವಿಶ್ವನಾಥ ದರ್ಶನము. ಅವಾಗಿಂದ ಶುರು ಆದರೆ 11:30ವರೆಗೂ ಈ ವಿಶ್ವನಾಥನ ಮಲಗ್ಲಿಕ್ಕೆ ಇವ್ರು ಯಾವತ್ತೂ ಬಿಡೋದೇ ಇಲ್ಲ. ಯಾಕಂದರೆ ಈ 2 ತಿಂಗಳಿಂದ ನನಗೂ ಅದೇ ಎಕ್ಸ್ಪೀರಿಯನ್ಸ್ ಆಯ್ತು. ರಾತ್ರಿ 2:30 ಕ್ಯೂನಲ್ಲಿ ನಿಂತಿದ್ದೆ. ಹೌದಾ? ನಾನು ಹೇಳ್ತಿರೋದು ನಿಜ ತಾನೆ, 100ಕ್ಕೆ 100 ಭಾಗ ನಿಜ. ಅದು ಏನೋ 2:30 ಗಂಟೆಗೆ ಯಾಕೆ ನಿಂತ್ಕೊಳ್ಳೋದು, ಇಷ್ಟು ಬೇಗ ಯಾಕೆ ನಿಲ್ಲಿಸ್ತೀರಾ? ನಮಗೆ ಇದು ಸ್ಪರ್ಶ ದರ್ಶನ ಸಿಗುತ್ತಲ್ಲ ನಿಧಾನಕ್ಕೆ ಅಷ್ಟೇ. ಏನಕ್ಕೆ 2:30ಗೆ ಬಂದಿದ್ದೀರಾ ನೀವು? ಅದೇನೋ ಸಿಕ್ಬಿಟ್ರೆ ಸ್ವಲ್ಪ ಮಾಡಿಸ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಅದೊಂದು ಭಾರಿ ಆಸೆ. ಆದರೆ ಆಗೋದಿಲ್ಲ. ಇವತ್ತಿನ ದಿನ ಬರ್ತಾ 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 ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ರೀಲ್ಸಿಂದ, ಫೇಸ್ಬುಕ್ಕಿಂದ ನೀವು ಕೇದಾರದಲ್ಲಿ ನೋಡಿದ್ರೆ ಗಂಡು ಹೆಣ್ಣು ಜೋಡಿಗಳು ಪಂಜಾಬು, ಹರಿಯಾಣ, ಡೆಲ್ಲಿ ಈ ಕಡೆಗಳಿಂದ ಬರೀ ಜೋಡಿಗಳು ಬರ್ತಾರೆ. ಇವ್ರಿಗೆ ಏನಕ್ಕೆ ಬರ್ತಾರೆ ಅನ್ನೋದು ಗೊತ್ತಿಲ್ಲ. ಮೊದಲೆಲ್ಲ ಬರೀ ಪಾಪ
ಎಲ್ಲರೂ ದೇವ್ರನ್ನ ನೋಡೋ ಉತ್ಸಾಹದಲ್ಲಿ ವಯಸ್ಸಾಗಿರೋರು ಬರ್ತಿದ್ರು. ಮೊದಲು ನಾವೇ ಇದನ್ನು 10-12 ವರ್ಷದ ಅಂದರೆ ಈ ಪ್ರಳಯ ಬರೋಕ್ಕಿಂತ ಮುಂಚೆ ಬೆಳಗ್ಗೆ ನಾವು 4:15 ಗಂಟೆಗೆ ಕಾಫಿ ಕೊಡ್ತಿದ್ವಿ ಆಯಿತಾ. ಸ್ನಾನಕ್ಕೆ ಕರ್ಕೊಂಡು ಹೋಗ್ತಿದ್ದೆ ಗೌರಿಕುಂಡಕ್ಕೆ. ಗೌರಿಕುಂಡ ಸ್ನಾನ ಮುಗೀತಿತ್ತು. ಕುದುರೆ ಬೇಕಾದವರು ಕುದುರೆ ಹತ್ತಿಸ್ತಿದ್ವಿ. ಹತ್ತಿಸ್ಬಿಟ್ಟು ಬೆಳಗಿನ ಜಾವ ನಿಮಗೆ 6 ಗಂಟೆಗೆ ನಾವು ಕಳಿಸ್ಕೊಟ್ರೆ ಸಂಜೆ 6:15 7 ಗಂಟೆ ಒಳಗಡೆ ಅವರು ಬರ್ತಿದ್ರು ವಾಪಸ್ಸು ಕೇದಾರದಲ್ಲಿ. ಇವತ್ತಿನ ದಿನ ಯಾಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿದ್ರೆ ರೀಲ್ಸ್. ಒಳ್ಳೆಯದು ಉಂಟು, ಆದರೆ ಕೇದಾರದಂಥ ಜಾಗದಲ್ಲಿ ಗೌರ್ಮೆಂಟ್ ಕೈಲಿ ಏನೂ ಮಾಡಲಿಕ್ಕೆ ಆಗ್ತಾಯಿಲ್ಲ. ಎಷ್ಟು ತೊಂದರೆ ಆಗುತ್ತೆ ಅಂದರೆ ಎಷ್ಟು ಜನ ಅಳುತ್ತಾರೆ. ಆದರೆ ಆಸೆ ಉಂಟು, ದೇಹದಲ್ಲಿ ಶಕ್ತಿ ಇಲ್ಲ, ದೇಹ ಸಹಕರಿಸಲ್ಲ ನಿಮಗೆ. ಇವತ್ತಿನ ದಿನ ಸ್ವಲ್ಪ ಕಾಶಿನಲ್ಲಿ ಸ್ವಲ್ಪ ದೂರ ನಾವು ನಡೆಸ್ಕೊಂಡು ಹೋಗಬೇಕು ಅಂದರೆ ನಾವು ನೋಡ್ತೀವಿ, ನಿಮ್ಮ ಕೈಯಲ್ಲಿ ಆಗಲ್ಲ ರೀ, ನಿಮ್ಗೆ ನಾವು ಇದು ಮಾಡಿಕೊಟ್ಬಿಡ್ತೀವಿ ವೀಲ್ ಚೇರು, 1,000 ರೂಪಾಯಿ ಕೊಡಿ. ಹೋಟ್ಲಿಂದ ಹೋಟ್ಲು, ಕಾಶಿ ವಿಶ್ವನಾಥನ ದರ್ಶನ, ವಿಶಾಲಾಕ್ಷಿ ದರ್ಶನ, ಅನ್ನಪೂರ್ಣ ದರ್ಶನ, ಕಾಲಭೈರವರ ದರ್ಶನ. 9 ಗಂಟೆ ಒಳಗಡೆ ಹೋಟ್ಲು, ತಿಂಡಿ ತಿನ್ನಿ, ಮಲಗಿಕೊಡಿ. ಕೆಲವು ಒಳ್ಳೇದಾಗತ್ತೆ, ಕೆಲವು ಇದು ಆಗುತ್ತೆ. ನಾನು ಹೇಳೋದು ಕೇದಾರದ ವಿಷಯದಲ್ಲಿ 70% ಒಳ್ಳೇದಾಗ್ತಾ ಇಲ್ಲ. ಅಲ್ಲ 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 ಈಗ ಸೋಷಿಯಲ್ ಮೀಡಿಯಾ ಹುಚ್ಚಲ್ಲಿ ಬರೋರು, ರೀಲ್ಸ್ ಮಾಡೋರು ಬರೋರು ಜಾಸ್ತಿ ಆಗಿಬಿಟ್ಟಿದ್ದಾರೆ. ಅಂದರೆ ನಾನು ತುಂಬ ರೀಲ್ಗಳು ನೋಡ್ತಾ ಇದ್ವಿ. ಅದು ಸ್ಪೆಷಲಿ ಕೇದಾರನಾಥನ ಎದುರುಗಡೆ ನಿಂತ್ಕೊಂಡು ನೋಡಿ ಇದೇ ಕೇದಾರನಾಥ ಅಂತ ಫುಲ್ ಜೋಶಲ್ಲಿ ಹೇಳ್ತಾರೆ. ಸರಿ, ಜನ ಬರೋದಕ್ಕೆ ಕಾರಣವೂ ಆಗ್ತಿದೆ. ಇದು ಒಂದು ಸರ್. ಆಮೇಲೆ ಜನಗಳ ಕೈಯಲ್ಲಿ ಈ 90ರ ದಶಕದ ಮುಂಚೆ ಇದ್ದ ಜನಗಳ ಕೈಯಲ್ಲಿ ಜೀವನ ಇವತ್ತಿಂದ ಇಲ್ಲವೇ ಇಲ್ಲ. ಈಗಿನ ಜನ್ರೇಷನ್ ಅವ್ರಿಗೆ ಹೇಳಿದ್ರೆ ನಂಬಿಕೆನೂ ಬರೋಲ್ಲ. ನಾವು ಬಸ್ ಪಾಸ್ಗೆ ದುಡ್ಡಿಗೆ ಅಲ್ಲಿ ಇಲ್ಲಿ ಅಡ್ಜಸ್ಟ್ ಮಾಡಿ 8 ರೂಪಾಯೋ 10 ರೂಪಾಯೋ ಬಸ್ ಪಾಸ್ಗೆ 10 ರೂಪಾಯಿ ಕೊಡಬೇಕಲ್ಲ ತಿಂಗಳಿಗೆ ಅಂತ ಯೋಚನೆ ಮಾಡ್ತಾ ಇದ್ದಿದ್ದು ಜನ ನಾವು. ಇವತ್ತಿನ ಜನಕ್ಕೆ ನಂದೇ ಹೇಳ್ಬಿಡ್ತೀನಿ, ಟ್ರಕ್ಕಿಂಗು ಬಂದರು ಟ್ರಕ್ಕಿಂಗಿಗೆ ನನಗೇನು ನನ್ನ ಫ್ರೆಂಡ್ ಸರ್ಕಲಲ್ಲಿ ಕೇಳಬೇಕಷ್ಟೆ. ಬಂದರು ಆದರೆ ಎಷ್ಟಾಗತ್ತೆ ನೋಡಿ, ಟ್ರೈನ್ದು ಹೋಗಿ ಬರೋದಕ್ಕೆ ಒಂದು 500, ಊಟ ತಿಂಡಿ ಸೇರಿ 100, ಆಮೇಲೆ ಹೋಗಿ ಅಲ್ಲಿ ಟ್ರಕ್ಕಿಂಗ್ದೊಂದು 1,500, ಒಂದು 3,500 ರೂಪಾಯಿ ಆಗೋದು. 3,500ನಾ? ಏನು ಆಟ ಆಡ್ತೀಯಾ ಅಂತ ಇದ್ದ ಪರಿಸ್ಥಿತಿ. ಯಾಕೆ ಅಂದರೆ ಅವನಿಗೆ ವರ್ಷಕ್ಕೆ ಬರ್ತಾ ಇದ್ದಿದ್ದೇನೆ 20,000 ಸಂಬಳ ವರ್ಷಕ್ಕೆ. ಆ ಥರ ಪರಿಸ್ಥಿತಿಯಲ್ಲಿ ಇದ್ದವ್ರು ನಾವು. ವರ್ಷದ ಮಾತಿಲ್ಲ, ಅದೇ ತಿಂಗಳಿಗೆ 2,500 3 ಮ್ಯಾಕ್ಸಿಮಮ್ 3,000 ರೂಪಾಯಿ. ನನ್ನ ಫ್ರೆಂಡ್ ಒಬ್ಬನಿಗೆ ಕೆಲಸ ಸಿಕ್ತು. ಅವನು ಇದು ಯಾವುದೋ ಒಂದು ಫಾರಿನ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ದ, ಬೆಂಗಳೂರು ಬ್ರ್ಯಾಂಚಲ್ಲಿ. ಅವನಿಗೆ 5,700 ಸಂಬಳ. ನಮಗೆಲ್ಲ ಹಬ್ಬ, ಅವನಿಗೆ ಅಷ್ಟೊಂದು ಸಂಬಳ ಸಿಗ್ತಿದೆ ಅಂತ. ದ್ವಾರಕಾ ಹೋಟ್ಲಲ್ಲಿ ಒಳ್ಳೆ ರೀತಿಯಲ್ಲಿ ಅಷ್ಟೇ, ಒಂದು ದ್ವಾರಕಾದಲ್ಲಿ ಒಂದು ದೋಸೆ ತಿಂದಿದ್ದಾಯಿತು. ನಾನು ಯಾಕೆ ಹೇಳ್ತೀನಿ ಅಂದರೆ, ಇವತ್ತಿನ ಜನ ಹೇಗಿದ್ದಾರೆ ಅಂದರೆ, ಬರೋದು ಸಂಬಳ ಲಕ್ಷದಲ್ಲೇ ಇಟ್ಕೊಳ್ಳಿ. ಇವಾಗ ಇವನಿಗೆ 5,500 ಸಂಬಳ ಬಂತು ಅಂದರೆ ಇವತ್ತು 5,500,000 ಲಕ್ಷ ಸಂಬಳ ಬರ್ತಿರಲಿ, ಯೋಚನೆ ಮಾಡ್ತಿಲ್ಲ ಸರ್ ಜನ ಟ್ರಾವೆಲಿಂಗಿಗೆ. ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಅದು. ಯೋಚನೆ ಮಾಡಲ್ಲ. ಹೌದು, ಕರೆಕ್ಟು. ಯಾಕೆಂದರೆ ಬೆಳೆದಿದ್ದೀವಿ ಸರ್, ಬೆಳೆದಿದ್ದೀವಿ ನಾವು, ಖುಷಿಯಾಗಿ ಹೇಳ್ಕೋಬೇಕಿದು. ಖಂಡಿತ. ಅದರಲ್ಲೂ 2020ರ ನಿಮ್ಮ ಕರೋನಾ ನಂತರದಲ್ಲಿ ಹುತ್ತದಿಂದ ಹೊರಬಿದ್ದ ಗೊದ್ದೆಗಳ ಥರ ಜನಗಳು ಸುತ್ತುತ್ತಾ ಇದ್ದಾರೆ. ಪ್ರವಾಸದ ಬಗ್ಗೆ ಇರತಕ್ಕಂಥ ಒಂದು ಆಸಕ್ತಿ ತುಂಬ ಆಸಕ್ತಿ ಸರ್, ತುಂಬ ಜಾಸ್ತಿ ಆಗಿದೆ. ಅದಕ್ಕೆ ಕಾರಣ ಏನು ಅಂದರೆ, ಕರೋನಾದಲ್ಲಿ ಒಂದು ನಾವು ಎಷ್ಟೇ ದುಡ್ಡೆತ್ತಿಟ್ರು ಇರ್ತೀವೋ ಅಲ್ವೋ ಗ್ಯಾರಂಟಿ ಇಲ್ಲ. ಇರೋಷ್ಟು ದಿನ ಒಂದು ಸ್ವಲ್ಪ ಸುತ್ತಾಡಿ ಖುಷಿ ಪಡೋಣ ಅಂತ ಒಂದು ಭಾವನೆ ಬಂದಿದೆ. ಅದು ಸಂತೋಷದ್ದೇ. ಇದಕ್ಕೆ ಹೆಲ್ಪ್ ಮಾಡೋರು ಇದೇ ಸೋಷಿಯಲ್ ಮೀಡಿಯಾದವರು ಸರ್. ಅವರು ಒಂದು ರೀಲ್ ತೆಗೆದು ಹಾಕ್ತಾರಲ್ಲ ಸರ್, ಇದೇ ನೋಡಿ ಅಂತ ತೆಗೆದು ಹಾಕಿದಾಗ ನೋಡ್ತಾರಲ್ಲ, ಒಂದು ನಾನು ಹೋಗಬೇಕು ಅಂತ ಅನ್ಸುತ್ತೆ. ಎರಡನೇದು ಅಲ್ಲಿ ವಾತಾವರಣ ನೋಡ್ತಾರೆ. ನನಗೆ ಇವಾಗ ಫಾರ್ ಎಕ್ಸಾಂಪಲ್ ಕೇದಾರ ಅಂತ ಅಂದ್ಕೊಳ್ಳಿ. ಕೇದಾರ ಅಂತ ಕಣ್ಮುಚ್ಚಿದ ಅನಿಸಿದ ತಕ್ಷಣ ಬರೀ ಹಿಮ ಇರುತ್ತೆ. ನಾನು ಕಾಲಿಟ್ಟರೆ ಇಲ್ಲಿ ತನಕ ಹಿಮದಲ್ಲಿ ಹೊರಟೋಗ್ಬಿಡ್ತೀನಿ. ಅದೊಂದು ಇಮ್ಯಾಜಿನೇಷನ್ ಅಂತ ಅಂದ್ಕೊಳ್ಳಿ. ಇವರು ವಿಡಿಯೋ ತೆಗೆದು ಹಾಕಿದಾಗ ನೆಲ ಚೆನ್ನಾಗಿ ಕಾಣಿಸ್ತಾ ಇದೆ, ದೂರದಲ್ಲಿ ಮಾತ್ರ ಹಿಮ ಇದೆ. ಅಂದರೆ ನಾನು ಹೋಗ್ಬೋದು, ನಾನೇನು ಹಿಮದಲ್ಲಿ ಹುದುಗೋಗಲ್ಲ
ಅದು ಅಂದ್ಕೊಂಡು ಇವ್ರು ಕರೆಕ್ಟಾಗಿ ಹಿಮ ಬೀಳೋ ಟೈಮ್ಗೆ ಹೋಗಿ ಒದ್ದಾಡಿದವರು ಇರ್ತಾರೆ ಬಿಡಿ, ಅದು ಬೇರೆ. ಆದರೆ ಅದಕ್ಕೋಸ್ಕರ ಭಾರತ ಪರಂಪರಾ ದರ್ಶನದಂಥ ಒಂದು ಸಂಸ್ಥೆನ ನೀವು ಭೇಟಿ ಮಾಡಿ ಒಳ್ಳೆ ರೀತಿ ಮಾಹಿತಿ ಕೊಡ್ತೀವಿ ನಾವು. ಈ ಒಳ್ಳೆ ಪಕ್ಕ ಅಡ್ವರ್ಟೈಸ್ಮೆಂಟ್ ಹೇಳ್ದಂಗೆ ಹೇಳಿದ್ರಿ, ಸಂತೋಷ ಸರ್. ಅಂದರೆ ಜನಕ್ಕೆ ಒಂದು ಇನ್ಫಾರ್ಮೇಷನನ್ನು ಕೊಡ್ತಿರೋದು ಸೋಷಿಯಲ್ ಮೀಡಿಯಾ, ಮತ್ತು ಕೈಯಲ್ಲಿ ದುಡ್ಡು ಓಡಾಡ್ತಾ ಇದೆ ಜನಕ್ಕೆ. ಅದು ಅಷ್ಟೇ ಸರ್, ಕೈಯಲ್ಲಿ ದುಡ್ಡು ಓಡಾಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಮತ್ತೆ ನೀವು ಕೇದಾರ ನೋಡಲಿಕ್ಕೆ ಯಾರ ವಶೀಲಿಬಾಜಿ ಬೇಕಾಗಿಲ್ಲ, ಹೌದಾ ಸರ್? ಹೌದು. ರಾಮೇಶ್ವರಂ ನೋಡಲಿಕ್ಕೆ ನೀವು ಯಾವುದೇ ರೀಲ್ ಬೇಕಾಗಿಲ್ಲ, ಎಲ್ರಿಗೂ ಗೊತ್ತು. ತಾತ ಮುತ್ತಾತರ ಕಾಲದಿಂದ ರಾಮೇಶ್ವರಂ ಇದೆ ಅನ್ನೋದು ಗೊತ್ತು, ಹೋಗೋದು ಹೇಗೆ ಅನ್ನೋದು ಗೊತ್ತಿಲ್ಲದೆ ಇರ್ಬೋದು. ಆದರೆ ನೀವು ಹೇಳಿದಾಗೆ ದುಡ್ಡು ಓಡಾಡ್ತಾ ಇದೆ. ಮನೆ ಮುಂದೆ ಬಂದು ಕಾರ್ ನಿಂತ್ಕೊಳತ್ತೆ, ಎಂಥ ಕಾರ್ ಬೇಕಾದರೂ ಹೋಗಿ ಬಾ ನೀನು, ನಾವೆಲ್ಲ ಬೇಡ ಈಗ ಅಂದರೆ ಈ ಯಾವುದೇ ಸಂಸ್ಥೆ ಬೇಡ ಅಂತ ಹೇಳಿದ್ರೆ ನೀನೇ ಹೋಗ್ಬಿಡು ಬಾ, ಅಲ್ಲಿವರೆಗೂ ನೀವು ಹೇಳಿದಾಗೇ ನಡೆಯುತ್ತೆ. ಸೋಷಿಯಲ್ ಮೀಡಿಯಾ ಹೊಸ ಹೊಸ ರೀತಿಯಾಗಿರ್ತಕ್ಕಂಥದ್ದನ್ನು ತೋರಿಸುತ್ತೆ. ಚೆನ್ನಾಗಿತ್ತು ಸರ್ ಇದು ಪಾಯಿಂಟು. ಸರ್, ಈಗ ಮುಂದಿನ ಯಾವ ಥರ ನಿಮ್ಮ ಈ ಟ್ರಾವೆಲಿನ ಮಧ್ಯದಲ್ಲಿ ಬಿಡುವು ಮಾಡ್ಕೊಂಡು ಬಂದು ನಮಗೆ ದಕ್ಷಿಣ ಭಾರತದ ಒಂದಿಷ್ಟು ದೇವಸ್ಥಾನಗಳು, ಚಾರ್ಧಾಮ್ ಬಗ್ಗೆ ಇನ್ನೊಂದು ಸ್ವಲ್ಪ ವಿಷಯ ಹೇಳಿಬಿಡಿ ಸರ್, ಹೇಗಿರುತ್ತೆ ನಿಮ್ಮ ಟೂರು ಅಂತ. ಚಾರ್ಧಾಮು ನಿಮಗೆ ಯಾರೇ ಮಾಡಲಿ ಸರ್, ನಮ್ಮ ಜೊತೇಲಿ ಮಾಡ್ತಾರೋ ಬೇರೆಯವ್ರ ಜೊತೇಲಿ ಮಾಡ್ತಾರೋ ಅದು ನಗಣ್ಯ. ಆದರೆ ಯಾವತ್ತಿಗೂ ಕೂಡ ಜೂಲೈ ನಂತರದಲ್ಲಿ ಮತ್ತು ಸೆಪ್ಟೆಂಬರ್ 5ನೇ ತಾರೀಕುವರೆಗೆ ಅವರು ಯಾತ್ರೆ ಮಾಡೋದು ಕಷ್ಟಕರವಾಗಿರ್ತಕ್ಕಂಥದ್ದು. ಯಾಕೆಂದರೆ ನಿಮಗೆ ಗೊತ್ತಿದೆ, ನೀವು ಎಷ್ಟು ಸತಿ ಓಡಾಡಿದ್ದೀರಲ್ವ, ಹೆಚ್ಚು ಕಮ್ಮಿ ಒಂದು 23 ಸತಿ ಓಡಾಡ್ಬಿಟ್ಟಿದ್ದೀರ. ಆ ಸಮಯದಲ್ಲಿ ಬರತಕ್ಕಂಥ ಮಳೆಯಿಂದ ಇಡೀ ಗುಡ್ಡಗಳೆಲ್ಲ ಕೊಚ್ಚಿ ಎಲ್ಲಿ ಇಳಿಯುತ್ತೆ, ರೋಡ್ಗೆ ಇಳಿಯುತ್ತೆ. ಪಾಪ ಇಲ್ಲಿಂದ ಅಷ್ಟೆಲ್ಲ ಖರ್ಚು ಮಾಡ್ಕೊಂಡು ಹೋಗ್ತಾರೆ, ಹೋಗ್ಬಿಟ್ಟು ಮಧ್ಯದಲ್ಲೇ ಸಿಗಾಕೊಳ್ತಾರೆ. ಕೇದಾರ್ ನೋಡೋಕ್ಕಾಗಲಿಲ್ಲ, ವಾಪಸ್ ರುದ್ರಪ್ರಯಾಗ್ ಹಾಲ್ಟ್, ಮತ್ತು ರುದ್ರಪ್ರಯಾಗಿಂದ ಹೊರಡ್ತಾರೆ. ಬದ್ರಿ ರೋಡ್ ಫುಲ್ಲು ಇದಾಗ್ಬಿಟ್ಟಿದೆ ರೀ, ವಾಪಸ್. ಆದರೆ ಇವತ್ತಿನ ಒಂದು ಮೋದಿ ಕಾಲದಲ್ಲಿ ಏನಿದೆಯೋ ಪ್ರತಿ ಪಂಚಾಯಿತಿಯವರು ಕೂಡ ಒಂದೊಂದು ಬುಲ್ಡೋಜರ್ಗಳನ್ನ ಮತ್ತು ಅದು ಇದನ್ನು ಹೇಳ್ತಾರಲ್ಲ JCB, ಅದನ್ನೆಲ್ಲ ಇಟ್ಕೊಂಡಿದ್ದಾರೆ ಅವರು. ನೀವು 2 ಗಂಟೆ ಒಳಗಡೆ ಅವತ್ತಿನ ದಿನದಲ್ಲಿ ಇಡೀ ದಿನ 2 ದಿನ ಆಗೋದು ಸರ್. ನಾನು 2 ದಿನ ಒಂದೇ ಬಸ್ಸಲ್ಲಿ ಕೂತ್ಕೊಂಡು ಹೊರಗಡೆ ಬರೋದಕ್ಕೆ ವೆಯ್ಟ್ ಮಾಡಿ ತುಂಬ ಹಿಂದೆ ಸರ್. ಆಮೇಲೆ ಇನ್ನೊಂದು ಆಗಿರೋದು ಸರ್, ರಸ್ತೆಗಳು ಚೆನ್ನಾಗಿ ಮಾಡಿದ್ದಾರೆ. ಈಗ ಅಲ್ಲಲ್ಲೇ ಪ್ಯಾಚಲ್ಲಿ ಕೆಲಸ ನಡೀತಿದೆ ಅನ್ನೋದು ಬಿಟ್ಟರೆ ಆದಷ್ಟು ಮಾಡಿದ್ದಾರೆ ಸರ್, ತುಂಬ ಮಾಡ್ತಾ ಇದ್ದಾರೆ ಮತ್ತು ಮಾಡ್ತಾ ಇದ್ದಾರೆ ನೋಡಿ. ಅದನ್ನು 2 ಗಂಟೆ ಒಳಗಡೆ ನಿಮಗೆ ಮೇ, ಜೂನ್, ಈ ಸೆಪ್ಟೆಂಬರ್, ಅಕ್ಟೋಬರ್ ದೇವಸ್ಥಾನ ಮುಗಿಯೋವರೆಗೆ ಅವತ್ತಿನ ದಿನಗಳಲ್ಲಿ ಬೇಗ 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 ರಸ್ತೆನ ಕ್ಲಿಯರ್ ಮಾಡಿಕೊಡ್ತಾರೆ. 2 ಗಂಟೆಯಿಂದ ಜಾಸ್ತಿ ನಿಮ್ಮನ್ನು ಎಲ್ಲೂ ಕಾಯಿಸೋದಿಲ್ಲ ಅವರು. 2 ರಿಂದ 3 ಗಂಟೆ ಕಾಯಿಸ್ತಾರ ಅಷ್ಟೇ. ಆದರೆ ಮಳೆಗಾಲದಲ್ಲಿ ಮತ್ತೆ 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 ಗುಡ್ಡ ಕುಸಿತಾ ಹೋಗುತ್ತೆ ನೋಡಿ. ಆ ದಿನಗಳಲ್ಲಿ ಯಾತ್ರಿಗಳು ಟ್ರಾವೆಲ್ ಮಾಡೋದನ್ನು, ಅಂದರೆ ಅವರ ಯಾತ್ರೆ ಮಾಡೋದನ್ನು ನೋಡ್ಕೊಂಡು ಮಾಡೋದು ಬೆಸ್ಟ್ ಸರ್. ಅದು ನಮ್ದೊಂದು ಟ್ರಕ್ಕಿಂಗ್ ಇದೆ ಅದೇ ಟೈಮಲ್ಲಿ, ಆಗಸ್ಟಲ್ಲಿ ಅದು ಮಳೆನಲ್ಲೇ ಹೋಗೋ ಟ್ರಕ್ಕಿಂಗ್. ಅದು ವ್ಯಾಲಿ ಆಫ್ ಫ್ಲವರ್ಸ್ ಅಂತ. ಹೌದಾ, ವೆರಿ ಗುಡ್. ಅದು ಗೋವಿಂದ ಘಾಟಿಂದ ಶುರು ಮಾಡ್ತೀವಿ. 2 ದಿನ 3 ದಿನ ಟ್ರಕ್ಕಿಂಗ್ ಅದು ಅಷ್ಟೇ. ಆದರೆ ಅದು ಪಕ್ಕಾ ಮಳೆ ಸೀಸನಲ್ಲಿ ಹೋದರೆ ಮಾತ್ರ ನಮ್ಮ ಹೂಗಳು ಸಿಗೋದು. ಜುಲೈ 15ರಿಂದ ಆಗಸ್ಟ್ 15 ರೇಂಜಲ್ಲಿ ಅದು ಫ್ಲವರಿಂಗ್ ಆಗೋದು. ಸೊ ಅದು ಸ್ವಲ್ಪ ತಡಿಯ ಮಳೆಯನ್ನು ಬಿಡಿ, ಅದೇನು ತೀರಾ ಹೆವಿ ರೈನ್ ಏನಿದ್ರು ಜೂನ್ ಸೀಸನ್ ನೋಡ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಇದ್ದೀರಾ. ಒಳ್ಳೆ. ಮತ್ತು ದೇವಸ್ಥಾನಗಳಲ್ಲೂ ಅಷ್ಟೇ ಜನ ಜಾಸ್ತಿ ಇರೋದ್ರಿಂದ ಗಂಟೆಗಟ್ಟಲೆ ಕಾಯಬೇಕಾಗಿ ಬರುತ್ತೆ. ಅಂಥ ಸಮಯದಲ್ಲಿ ನಿಮಗಲ್ಲಿ ಪಂಡ್ಲಗಳು ಸಿಗ್ತಾರೆ, ಅವ್ರ ಕಡೆಯಿಂದ ನೀವು ಬೇಗನೆ ದರ್ಶನವನ್ನು ಮಾಡಿಸ್ಕೊಂಡು ಬರೋದು ಒಳ್ಳೆಯದು. ಕ್ಯೂನಲ್ಲಿ ನಿಂತ್ಕೊಂಡು ಮಾಡ್ತೀನಿ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಮೇನಲ್ಲಿ ಮತ್ತೆ ಜೀವನದಲ್ಲಿ ಒಂದು ಸತಿ ನೀವು ಚಾರ್ಧಾಮ ಯಾತ್ರೆ ಮಾಡೋದು ಒಳ್ಳೆಯದೇ. ಅಂದರೆ ಶಕ್ತಿ ಇದ್ದಾಗಲೇ ಮಾಡ್ಕೊಂಬಿಡಿ. 4 ಧಾಮಗಳು ಏನಿದೆಯೋ, ಹಿಮಾಲಯದ ಧಾಮಗಳು ಏನಿದೆಯೋ ಅದನ್ನು ಶಕ್ತಿ ಇದ್ದಾಗಲೇ ಮಾಡ್ಕೊಂಬಿಡಿ. ನಿಮಗೆ ಗಂಗೋತ್ರಿ ಏನು ಹೋಗಲಿಕ್ಕೆ ಅನುಕೂಲ ಇದೆ, ಅದಕ್ಕೇನು ಜಾಸ್ತಿ ಕಷ್ಟ ಇಲ್ಲ. ಹೆಚ್ಚು ಕಮ್ಮಿ ಅಲ್ಲಿವರೆಗೂ ಬಸ್ ಹೋಗುತ್ತೆ. ಅಲ್ಲಿಂದ ಏನು 1 ಕಿಲೋಮೀಟ್ರ್ ನಡೀತೀರ ಅಷ್ಟೇ. ಗಂಗಾ ಮಾತೆ ದರ್ಶನ ಮಾಡ್ತೀರಾ. ಭಗೀರಥ ತಪಸ್ ಮಾಡಿರ್ತಕ್ಕಂಥ ಜಾಗ ಭಗೀರಥ ಶಿಲಾ ಅಂತಿದೆ, ಅದು ನೋಡ್ತೀರಾ. ಗಂಗೆಯನ್ನು ತಗೊಂಬಂದು ಅಲ್ಲೇ ಪೂಜೆ ಮಾಡಿಸ್ಕೊಳ್ತೀರಾ. ಇಂದು ಎಲ್ಲರೂ ಕೂಡ ಯಾಕೆ ಗಂಗೆ ಉದ್ಭವ ಆಗಿದ್ದೆ ಭಗೀರಥನಿಂದ
ಅವರ ಸಗರನ ಮಕ್ಕಳೇನಿದ್ರು ಅಷ್ಟು ಜನಕ್ಕೆ ಮೋಕ್ಷ ಕೊಡಿಸ್ಲಿಕ್ಕೆ ಅಲ್ಲಿ ನೀವು ಒಂದು ತರ್ಪಣ ಕೊಡ್ತೀರಾ. ಇದಿಷ್ಟು ಕಾರ್ಯಕ್ರಮಗಳನ್ನು ಮಾಡ್ಕೊಂಬಂದ್ಬಿಡೋದು. ಬದ್ರಿನಲ್ಲೂ ಅಷ್ಟೇ, ಬಸ್ ಸ್ಟಾಪಿಂದ ಅರ್ಧ ಮುಕ್ಕಾಲು ಕಿಲೋಮೀಟರ್, ಸರ್ಕಾರಿ ಬಸ್ ಸ್ಟಾಪಿಂದ ಅರ್ಧ ಮುಕ್ಕಾಲು ಕಿಲೋಮೀಟರ್ ಅಷ್ಟೇ ಸರ್, ಅಷ್ಟೇ ಇರೋದು. ಆಗ್ಲಿಲ್ವಾ? ಪಿಟ್ಟು ಇದೆ ಸೌಲಭ್ಯ, 500 ರೂಪಾಯಿ ಬೇಕಾಗೇ ಇಲ್ಲ. ಫ್ಲಾಟ್ ಏರಿಯಾನೇ, ಬಸ್ ಎಲ್ಲಿ ಹೋಗಿ ನಿಲ್ಲತ್ತೋ ಅಲ್ಲಿಂದಲೂ ಫ್ಲಾಟ್ ಏರಿಯಾ. ಕೇದಾರನಾಥ ಒಂಚೂರು ಕೇದಾರ ಒಂದೇನೆ ಕಷ್ಟದ್ದು. ಇನ್ನು ಮುಂದಿನ ದಿನಗಳಲ್ಲಿ ಅದಕ್ಕೆ ಈ ರೋಪೇ ಅದು ಇದು ಮಾಡಬೇಕು ಅಂತಿದ್ದಾರೆ, ಮಾಡಬಹುದು, ಮಾಡ್ತಾರೆ. ಅಲ್ಲಿವರೆಗೂ ಕಾಯೋಣ ಅಷ್ಟೇ. ಒಳ್ಳೆ ಹೇಳಿದ್ದು ನೀವು. ಅದ್ಭುತವಾದ ಪಾಯಿಂಟ್ ಯಾವುದು ಅಂದರೆ ಶಕ್ತಿ ಇದ್ದಾಗ ವಯಸ್ಸಿದ್ದಾಗಲೇ ಹೋಗಿ ಮಾಡ್ಬೇಕು ಸರ್. ಹೌದು. ಆಮೇಲೆ ದುಃಖ ನೋಡಲಿಲ್ವೇ ನಾನು, ದುಡ್ಡಿತ್ತವಾಗ ಎಲ್ಲ ವ್ಯಾಪಾರದಲ್ಲಿ ಮಗ್ನ ಆಗಿಬಿಟ್ಟೆ. ಅಯ್ಯೋ ಈಗ ಆಗಲ್ಲ ರೀ, ಆಫೀಸ್ ಕೆಲಸದಲ್ಲಿ ಮಗ್ನ ಆಗ್ಬಿಟ್ಟೆ. ಈಗ ಮೊಳಕಾಲು ಸಿಕ್ಕಾಪಟ್ಟೆ ನೋವತ್ತೆ, ಹೆಂಗೆ ಹೋಗೋದು ನಾವು? ಹೆಲಿಕಾಪ್ಟರ್ ಸಿಗಲ್ವೇ? ಸಿಕ್ಕಿದ್ರು ಹೋಗಿ ಅಲ್ಲಿ ಇಳಿದು ಅಲ್ಲಿಂದ ದೇವಸ್ಥಾನಕ್ಕೆ ದೇವರು ಅಂದರೆ ಮಳೆಗರಾಯ ಕೃಪೆ ತೋರಬೇಕು, ಅದು ಒಂದು. ಅಲ್ಲಿಂದ ಬಿಡಿ ಹೆಂಗೋ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬಿಡ್ಬೋದು. ಕೇದಾರ ದರ್ಶನದ್ದು ಹೆಲಿಕಾಪ್ಟರ್ ಸಿಕ್ಕರೆ ಅಂತ ತೊಂದರೆ ಇಲ್ಲ, ಸಿಗೋದಿಲ್ಲ. IRCTC ಅವ್ರದ್ದು ಮಹಾನ್ ಲಫ್ಡ ಇದೆ ಅದರೊಳಗಡೆನು. ಓಪನ್ ಆಗಿ 1 ಗಂಟೆ ಒಳಗಡೆ ನಿಮಗೆ ಎಲ್ಲ ಕ್ಲೋಸ್. ಅಲ್ಲ, ಅಷ್ಟು ಜನ ಇದ್ದಾರಲ್ಲ ಹೋಗೋದಕ್ಕೆ, ಹೋಗೋರು ಇದ್ದಾರೆ, ಜನ ಇದ್ದಾರೆ. ಅದಕ್ಕಿಂತ ಹೆಚ್ಚಿನ ಫ್ಲೈಟ್ಗಳು ಆಗೋದು ಇಲ್ಲ. ಅಲ್ಲ, ಆ ಗುಡ್ಡಗಾಡಲ್ಲಿ ಎಲ್ಲಿಂದ ಹಾಕ್ತಾರೆ ಅವ್ರು, ಎಲ್ಲಿಂದ ತರ್ತಾರೆ? ಅದು ಶುರು ಆದಾಗ್ಲೇ ಈ ಕಡೆನೂ ಶುರು ಆಗುತ್ತೆ. ಆಮೇಲೆ ಇನ್ನು 6 ತಿಂಗಳು ವೇಸ್ಟಾಗಿ ಬಿದ್ದಿರತ್ವಲ್ಲ, ಅವು ವೇಸ್ಟ್ ಆಗಿರುತ್ತೆ. ನಡೆಯೋದೇ ನೋಡಿ, ಇದು ಎಲ್ಲನೂ ಸೇರಿಸ್ಕೊಂಡು ನಿಮಗೆ 180 ದಿನನೂ ನಡೆಯೋದಿಲ್ಲ, 100 ದಿನ ಯಾತ್ರೆ ನಡೆಯೋದು. ಜುಲೈ, ಈಗ ಈ ವರ್ಷ 19 ಏಪ್ರಿಲ್ಗೆ ಶುರು ಆಯಿತು ಅಲ್ವಾ? 19 ಏಪ್ರಿಲ್ ಶುರು ಆದರೆ ಮೇ ಜೂನು ಸರಾಗವಾಗಿ ಓಡಿಬಿಡುತ್ತೆ. 2 ದಿನ, 6 ತಿಂಗಳು, 60 ದಿನ. ಆಮೇಲೆ ಜುಲೈ, ಆಗಸ್ಟು, ಸೆಪ್ಟೆಂಬರಲ್ಲಿ ಮಳೆಗಾಲ ಅಂದ್ಬಿಟ್ಟು ಆದಷ್ಟು ಕಮ್ಮಿ ಆಗಿಬಿಡುತ್ತೆ. ಹೆಚ್ಚು ಕಮ್ಮಿ 30%ಇಂದ 20% ಇಳಿದ್ಬಿಡುತ್ತೆ ಜನ ಓಡಾಡೋದನ್ನು. ಆಮೇಲೆ ಮತ್ತೆ ನಿಮಗೆ ದೀಪಾವಳಿ ಹತ್ತಿರ ಬಂತು, ಕ್ಲೋಸ್, ಅಲ್ಲಿಗೆ ಮುಗಿದು ಹೋಯ್ತು ಅಲ್ಲಿಗೆ. ಹಾಂ ಸರ್, ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ. ಮುಂದೆ ಇನ್ನೊಂದು ಕಾರ್ಯಕ್ರಮ ಮಾಡೋಣ. ನಿಮಗೆ ದಕ್ಷಿಣ ಭಾರತ ದೇವಸ್ಥಾನಗಳು, ಪೂರ್ವ ಭಾರತದ ದೇವಸ್ಥಾನಗಳು, ಪಶ್ಚಿಮದ ದೇವಸ್ಥಾನಗಳ ಇತಿಹಾಸ, ಐತಿಹ್ಯ, ಇವೆಲ್ಲದ್ರ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ ನೀವು ಕೊಡಲೇಬೇಕು. ಮುಂದೆ ಒಂದು ಕಾರ್ಯಕ್ರಮಕ್ಕೆ ಬನ್ನಿ. ಖಂಡಿತ ಬರೋಣ ಸರ್. ಇನ್ನೂ ಅಷ್ಟು, ಯಾಕಂದರೆ ನಿಮ್ಮ ಕೈಲೆಲ್ಲ ನಾವು ಸಿಗಾಕೊಳ್ಳೋಕ್ಕಿಂತ ಇನ್ನು ಸ್ವಲ್ಪ ಓದ್ಕೊಂಡು ಬರ್ತೀವಿ ಸರ್. ಅದನ್ನು ಸಿಗಾಕೊಳ್ಳೋದಂತೆ ಭಾರಿ ತಮಾಷೆಯಾಗಿ ಮಾತಾಡ್ತಾರೆ ಇವರು. ಇವರ ಜೊತೆ ಟ್ರಾವೆಲ್ ಮಾಡಲೇಬೇಕು ನೀವು. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದಲೂ ಹೇಳ್ತಾ ಇದ್ದೀನಿ. ಇವಾಗ ನಾವು ಮಾತಾಡಿದ್ದು ಎಷ್ಟು ಖುಷಿಯಾಗಿ ಮಾತಾಡೋದು. ಇದಕ್ಕಿಂತ ಹೆಚ್ಚು ಇಲ್ಲಿ ಸ್ವಲ್ಪ ಶಿಷ್ಟಾಚಾರಗಳಿಂದ ಕೂತಿದ್ವಿ. ಇದಕ್ಕಿಂತಲೂ ಖುಷಿಯಾಗಿ ತರಲೆ ಮಾಡ್ಕೊಂಡು ದೇವರ ದರ್ಶನ ಮಾಡ್ಕೊಂಡು ಬರ್ತಾ ಇರ್ತೀವಿ. ಭಕ್ತಿಯಿಂದ ದರ್ಶನ ಮಾಡ್ಕೊಂಡು ಬರ್ತಿದ್ದೀವಿ. ನೀವು ಏನಾದರೂ ಯಾವುದಾದ್ರೂ ದೇವಸ್ಥಾನಗಳಿಗೆ ಹೋಗಬೇಕು, ಭಾರತ ಪರಂಪರೆಯನ್ನು ನೋಡಬೇಕು, ಯಾತ್ರೆ ಮಾಡಬೇಕು ಅಂತ ಆಸೆ ಇದ್ದರೆ ದಯವಿಟ್ಟು ಪ್ರಕಾಶ್ ಹೆಬ್ಬಾರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅವ್ರದ್ದು ಫೋನ್ ನಂಬರನ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿದ್ದೀನಿ, ಸ್ಕ್ರಾಲಲ್ಲೂ ಕೊಟ್ಟಿದ್ದೀವಿ. ದಯವಿಟ್ಟು ನೋಡಿ. ನಮಸ್ಕಾರ.